ನಮಸ್ಕಾರ. ನಾನು ರಾಣಾ ಯಶವಂತ್ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಹಿಂದೂ ಸಮಾಜದಲ್ಲಿ ಶತಮಾನಗಳಿಂದಲೂ ಒಂದು ಪರಂಪರೆ ಇದೆ. ಅದು ಸಮಾಗಮದ ಪರಂಪರೆ. ಈ ಸಮಾಗಮದಲ್ಲಿ ಸಮಾಜದ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಈ ಮೂರು ಅಂಶಗಳಿಗಾಗಿ ಪಠ್ಯಕ್ರಮ ತಯಾರಿಸಲಾಗುತ್ತಿತ್ತು. ಮತ್ತು ಈ ಪರಂಪರೆಯನ್ನು ನಾವು ಕುಂಭ ಎಂದು ಕರೆಯುತ್ತೇವೆ. ಕುಂಭದ ಪೌರಾಣಿಕ ಕಥೆಯ ಪ್ರಕಾರ ದೇವತೆಗಳು ಮತ್ತು ದಾನವರ ನಡುವೆ ಯುದ್ಧ ನಡೆಯಿತು. ಸಮುದ್ರ ಮಂಥನದ ಸಮಯದಲ್ಲಿ ಅದರಿಂದ ಹೊರಬಂದ ಅಮೃತವನ್ನು ಪಡೆಯಲು ವಿಷ್ಣುವು ಇಂದ್ರನ ಮಗ ಜಯಂತನಿಗೆ ಕಲಶವನ್ನು ಕೊಟ್ಟು ಓಡಿ ಹೋಗಲು ಹೇಳಿದರು. ಜಯಂತನನ್ನು ಹಿಡಿಯಲು ದಾನವರು ಹಿಂದೆ ಬಂದರು. ಅದಾದ್ಮೇಲೆ ಜಯಂತನ ಹಿಡಿದರು. ಯುದ್ಧದಲ್ಲಿ ಕಲಶದಿಂದ 4 ಹನಿಗಳು ಬಿದ್ದುವು. ಪ್ರಯಾಗರಾಜ, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ ಈ 4 ಸ್ಥಳಗಳಲ್ಲಿ ಬಿದ್ದುವು. ಈ 4 ಸ್ಥಳಗಳಲ್ಲಿ ಮಹಾಕುಂಭವನ್ನು ಆಚರಿಸಲಾಗುತ್ತದೆ. ಇದೇ ಪೌರಾಣಿಕ ಕಥೆ. ಇದರ ಹಿಂದೆ ಕೆಲವು ಅರ್ಥಗಳು ಇರಬಹುದು, ಇದರದ್ದೇ ಆದ ಕೆಲವು ಅರ್ಥಗಳು ಇರಬಹುದು. ನಮ್ಮ ಪ್ರಪಂಚ ಆಚರಣೆ ಮಾಡ್ತಿರುವಂತಹ ಈ ದೊಡ್ಡ ಸಾಮಾಜಿಕ ಘಟನೆಯು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ. ಅದು ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ತುಂಬಾ ಮಹತ್ವದಾಗಿದೆ. ಅದಕ್ಕೆ ಅದರದ್ದೇ ಅರ್ಥ ಇರುತ್ತೆ. ಇದನ್ನ ಅರ್ಥ ಮಾಡಿಸಿಕೊಳ್ಳಲು ಇಂದು ನನ್ನೊಂದಿಗೆ ಆಚಾರ್ಯ ಪ್ರಶಾಂತ್ ಅವರು ಇದ್ದಾರೆ. ನಿಮ್ಗೆ ಹೃದಯಪೂರ್ವಕ ಸ್ವಾಗತ. ಕುಂಭ ಕಲಶದ ಈ ಪೌರಾಣಿಕ ಕತೆ ಏನಿದೆ ಹೇಳಿ ಸರ್. ಇದು ಏನ್ ಹೇಳುತ್ತೆ? ಅಂದ್ರೆ ಇದು ಕೇವಲ ಒಂದು ಕತೆ ಅಥವಾ ಅದು ತಂದೆ ಆದ ಅರ್ಥವನ್ನು ಹೊಂದಿದೆಯಾ? ಇದರಿಂದ ತುಂಬಾ ಅರ್ಥ ಇದೆ. ಪುರಾಣಗಳ ಕತೆಗಳನ್ನು ಕೇವಲ ಕತೆಗಳೆಂದು ಪರಿಗಣಿಸಿದರೆ ಧರ್ಮ ಮನೋರಂಜನೆಯ ಒಂದು ಭಾಗವಾಗಿ ಉಳಿಯುತ್ತೆ. ಆದರೆ ದರ್ಶನ, ವೇದಗಳ ದರ್ಶನ ಅಂದ್ರೆ ವೇದಾಂತದ ದೃಷ್ಟಿಕೋನದಿಂದ ಪುರಾಣಗಳ ಕತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಆ ಕತೆ ಜ್ಞಾನವಾಗುತ್ತವೆ, ಮನೋರಂಜನೆ ಆಗೋದಿಲ್ಲ. ಒಂದು ಕತೆ 2 ಆಗ್ಬೋದು, ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮಾಡದೇ ಇದ್ರೆ ಅದು ಕೇವಲ ಒಂದು ಮನೋರಂಜನೆಯ ಕಥೆಯಾಗಿ ಉಳಿದ್ಬಿಡುತ್ತೆ. ಮತ್ತೆ ದುರಾದೃಷ್ಟವಶಾತ್ ಭಾರತವು ಪುರಾಣಗಳನ್ನು ಹೆಚ್ಚಾಗಿ ಕತೆಗಳಾಗಿ ಮಾತ್ರ ಬಳಸುತ್ತೆ. ಒಂದ್ ರೀತಿ ಮಜಾ ಬರುತ್ತೆ. ಮತ್ತೆ ಹೀಗಾಯ್ತು, ಅದಾದ್ಮೇಲೆ ಹೀಗಾಯ್ತು, ಅದು ಐತಿಹಾಸಿಕ ಘಟನೆ ಅಂತ ಅರ್ಥೈಸ್ಕೊಳ್ತಾರೆ. ಅದರ ಹಿಂದಿನ ಅರ್ಥ ಏನು? ಅದರ ಗೂಢ ಅರ್ಥ ಏನು? ಅದು ಯಾವ ದಿಕ್ಕಿನಂತ ಸೂಚಿಸುತ್ತದೆ? ಅದರ ಪ್ರತೀಕಾತ್ಮಕ ಅರ್ಥ ಏನು? ಭಾರತವು ಇದರಿಂದಾನೇ ಹೆಚ್ಚಾಗಿ ವಂಚಿತವಾಗ್ತಾ ಇರೋದು. ಆದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಈಗ ಕುಂಭದ ಸಮಯ, ಅರ್ಥ ಮಾಡ್ಕೊಳ್ಳಲು ಒಳ್ಳೆಯ ಅವಕಾಶ. ಮೊದಲನೇದಾಗಿ ಏನಂದ್ರೆ ಎಲ್ಲವೂ ಮರಣವನ್ನು ತಪ್ಪಿಸಲು ಮಾಡಲಾಗತ್ತೆ. ಅಮರರಾಗ್ತೀರಿ. ಕುಂಭದಲ್ಲಿ ಅಮೃತವಿದೆ, ಅಮರರಾಗ್ತೀರಿ. ಯಾರದು ಸಾಯ್ತಾರೆ ಮತ್ತು ಅಮರರಾಗಲು ಬಯಸ್ತಾರೆ? ವೇದಾಂತ ಹೇಳುತ್ತೆ ಅದರ ಹೆಸರು ಅಹಂಕಾರ. ನಾವು ಹೇಳ್ತೀವಲ್ಲ, ನಾನು ಸಾಯ್ತೀನಿ, ನಾನು ಜನಿಸಿದ್ದೀನಿ, ನನ್ನ ಜೀವನ ಇದು, ನಾನು ಮರಣ ಆಗುತ್ತೆ. ಯಾವಾಗಲೂ ಮರಣದ ಭಯದಲ್ಲಿರುವ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಮರಣವಾಗಬಾರ್ದು ಅಂತ. ಎಲ್ಲರೂ ಮರಣಕ್ಕೆ ಭಯ ಪಡ್ತಾರೆ. ಮತ್ತೆ ಪೂರ್ತಿ ಜೀವನ ಇದೆಯಲ್ಲ, ಹಾಗೆ ಸೃಷ್ಟಿ ನಿಮ್ಗೆ ನಿರಂತರವಾಗಿ ಮರಣ 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 ಅಂತ ಹೇಳ್ತಾ ಇರುತ್ತೆ. ಎಲ್ಲಾ ಕಡೆ ನೀವು ಬದಲಾವಣೆಗಳನ್ನ ನೋಡ್ತಾ ಇದ್ದೀರಾ. ಅದು ಒಂಥರದಲ್ಲಿ ಮರಣನೇ. ಇವತ್ತಿರೋದು ನಾಳೆ ಇರೋದಿಲ್ಲ, ಇದ್ರೂ ಕೂಡ ಬದಲಾಗುತ್ತೆ, ಅದು ಮರಣನೇ. ಮನುಷ್ಯ ಅದರಿಂದನೇ ಭಯ ಪಡ್ತಾನೆ. ನಮ್ಮ ಮೂಲ ಆತಂಕ ಏನು ಅಂದ್ರೆ ಮೃತ್ಯು. ಈಗ ಮೃತ್ಯುಯಿಂದ ಇಬ್ರು ಭಯಭೀತರಾಗಿದ್ದಾರೆ, ದೇವತೆಗಳು ಮತ್ತು ರಾಕ್ಷಸರು. ಆದ್ರಿಂದ ಇವರು ಯಾರ ಪ್ರತೀಕ? ಇಬ್ಬರೂ ಕೂಡ ಅಹಂಕಾರದ ಪ್ರತೀಕ. ಯಾಕಂದ್ರೆ ಮರಣ ಅಂದ್ರೆ ಅಹಂಕಾರವೇ ಭಯ ಪಡುತ್ತೆ, ಇಬ್ರು ಅಹಂಕಾರದ ಪ್ರತೀಕ. ಆಗ ದೇವತೆ ಮತ್ತೆ ರಾಕ್ಷಸ ಅಂತ ಯಾಕೆ? ಯಾಕಂದ್ರೆ ಅಹಂಕಾರ 2 ರೀತಿ ಇರುತ್ತೆ. ಒಂದು ಅಹಂಕಾರ ಯಾವುದು ಅಂದ್ರೆ ಸತ್ಯಮುಖಿ, ಮತ್ತು ಇನ್ನೊಂದು ಅಹಂಕಾರ ಮಾಯಾಮುಖಿ. ಇಬ್ಬರು ಅಹಂಕಾರಿಗಳೇ, ಮುಕ್ತರಲ್ಲ. ಅಹಂಕಾರ ಎಂದ್ರೆ ಒಂದು ಭ್ರಮೆಯನ್ನು ಹೊಂದಿರುವಂತ ವ್ಯಕ್ತಿ. ಆದ್ರೆ ಇಬ್ರು ವ್ಯತ್ಯಾಸ ಏನು ಅಂದ್ರೆ ಇಬ್ರು ಬಂಧಿತರಲ್ಲಿ ಒಬ್ಬ ಮುಕ್ತಿಯ ದಿಕ್ಕನ್ನ ನೋಡ್ತಾನೆ, ಇನ್ನೊಬ್ಬ ಮಾಯೆಯ ದಿಕ್ಕಿನಲ್ಲಿ. ಇಬ್ಬರು ಮನುಷ್ಯರ ನಡುವೆ ವ್ಯತ್ಯಾಸ ಇರೋ ಹಾಗೆ ಇಬ್ರು ಈಗ ಮನುಷ್ಯ ಜನ್ಮವನ್ನು ಪಡೆದಿದ್ದಾರೆ. ಇಬ್ರು ದೇಹದಾರಿಗಳು. ಆದರೆ ಒಬ್ಬ ಹೇಳ್ತಾನೆ ಜೀವನ ಯೋಗಕ್ಕಾಗಿ ಅಂತ, ಮತ್ತೆ ಇನ್ನೊಬ್ಬ ಹೇಳ್ತಾನೆ ಜೀವನ ಭೋಗಕ್ಕಾಗಿ ಅಂತ. ಒಬ್ಬ ಹೇಳ್ತಾನೆ ಜೀವನ ಮುಕ್ತಿಗಾಗಿ, ಮತ್ತೆ ಇನ್ನೊಬ್ಬ ಹೇಳ್ತಾನೆ ಜೀವನ ಭುಕ್ತಿಗಾಗಿ ಅಂತ. ಇದು ಅವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸ. ಇಬ್ಬರು ಅಹಂಕಾರದ ಪ್ರತಿನಿಧಿಗಳು. ಇಬ್ಬರಿಗೂ ಅಹಂ
ಅಂದ್ರೆ ನಾನು ಈಗೋ ಎರಡು ಅದರದೇ ಪ್ರತೀಕ. ಆದ್ರೆ ಈಗೋ ಎರಡು ರೀತಿಯದ್ದು. ಒಂದು ಈಗೋ ಮುಕ್ತಿಯ ಮಾರ್ಗದಲ್ಲಿರೋದು. ಆ ಈಗೋ ಸತ್ಯವನ್ನ ಪ್ರೀತಿ ಮಾಡುತ್ತೆ. ಇನ್ನೊಂದು ಈಗೋ ಹೇಳ್ತಾ ಇದೆ, ಇಲ್ಲಪ್ಪ, ಇಲ್ಲೇ ನಿನ್ನ ಆಸೆಗಳನ್ನ ನೆರವೇರಿಸ್ಕೋ, ಸುಖವಾಗಿರು. ಅದಕ್ಕಾಗಿ ನಾವು ಜನಿಸಿದ್ದೇವೆ. ಮುಕ್ತಿ ಇತ್ಯಾದಿ ಏನೂ ಇಲ್ಲ. ಯಾವ ಜೀವೇತ್ ಸುಖಂ ಜೀವೇತ್. ಹಾ, ಒಂದು ರೀತಿ ಹಾಗೇನೆ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ, ಸ್ವಲ್ಪ ಉಲ್ಟಾ ಪಲ್ಟಾ ಆದ್ರೂ ಕೂಡ ಸುಖನ ಅನುಭವಿಸಿ. ಯಾವ ರೀತಿಯಿಂದ ಆದ್ರೂ ಸರಿ. ಅದು ಎಷ್ಟು ದಿನ ಇರುತ್ತೋ ಅದು ಮುಖ್ಯ ಅಲ್ಲ. ಆ ಕ್ಷಣದ ಸುಖವನ್ನ ಅನುಭವಿಸಿ ನೀವು. ಈ ಒಂದು ಭಾವನೆ ಇದೆಯಲ್ಲ, ಅದು ರಾಕ್ಷಸರ ಭಾವನೆ. ಅದು ದೇವತೆಗಳು ಸಹ ಅಹಂಕಾರಿಗಳೇ. ಅವರು ಸಂಪೂರ್ಣವಾಗಿ ಮುಕ್ತಿ ಹೊಂದಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಅವರು ಸಹ ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ರಾಕ್ಷಸರು ಅವರನ್ನ ಸೋಲಿಸ್ತಾರೆ. ಆದ್ರೆ ಅವರೊಂದಿಗೆ ಒಳ್ಳೆಯ ವಿಷಯ ಏನಂದ್ರೆ, ಅವರು ಸೋಲಿಸಲ್ಪಟ್ಟಾಗ ಅವರು ಪರಮಾತ್ಮನ ಆಶ್ರಯಕ್ಕೆ ಹೋಗ್ತಾರೆ. ರಾಕ್ಷಸರಲ್ಲಿ ನಾವು ಪರಮಾತ್ಮ, ಅಂತಿಮ ಸತ್ಯ, ಅತ್ಯುನ್ನತ ದೇವರು, ಈ ಸನ್ನಿವೇಶದಲ್ಲಿ ನಾವು ಸತ್ಯ, ಆತ್ಮ ಅಂತ ಕರೆಯೋದನ್ನ ನೋಡಿರೋದಿಲ್ಲ. ಅವ್ರ ಹತ್ರ ರಾಕ್ಷಸರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ದೇವತೆಗಳು ಸಹ ಭ್ರಮೆಗೆ ಒಳಗಾಗ್ತಾರೆ. ದೇವತೆಗಳು ಸಹ ತಮ್ಮ ಆಸೆಗಳ ಜಾಲದಲ್ಲಿ ಸಿಕ್ಕಾಕಿಕೊಳ್ತಾರೆ. ಅವರು ಸಹ ಮದಮತ್ತರಾಗ್ತಾರೆ. ಆದ್ರೆ ಅವ್ರಿಗೆ ಮತ್ತೆ ಕಷ್ಟ ಬಂದಾಗ ಅವರು ದೇವರ ಹತ್ರ ಹೋಗ್ತಾರೆ. ಆದ್ರಿಂದ ಇಬ್ರು ಅಹಂಕಾರದ ಪ್ರತೀಕ. ಮತ್ತೆ ಅಹಂಕಾರ ಮರಣದಿಂದ ಭಯ ಪಡುತ್ತೆ. ಆದ್ದರಿಂದ ಮರಣದಿಂದ ತಪ್ಪಿಸಿಕೊಳ್ಳಲು ಈಗ ಇಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಮುದ್ರ ಮಂಥನ ಮಾಡೋಣ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಿರುತ್ತೆ, ಸಮುದ್ರ ಮಂಥನ ಮಾಡೋದ್ರಿಂದ ಮನುಷ್ಯನಿಗೆ ಮರಣವನ್ನು ಜಯಿಸುವಂತ ಶಕ್ತಿ ಬರುತ್ತೆ ಅಂತ. ಅವರಿಗೆ ಮರಣ ಎಂಬುದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ತಿಳಿಯುತ್ತದೆ. ಮರಣವು ಆಗ ಶತ್ರುವನ್ನು ಸಹ ಮಿತ್ರನನ್ನಾಗಿಸಬಹುದು. ಭವಿಷ್ಯದಲ್ಲಿ ಅವರ ಶತ್ರುತ್ವ ಮತ್ತೆ ಪ್ರಾರಂಭವಾಗಬಹುದು. ಬಲವಂತವಾಗಿ ಅವ್ರಿಗೆ ಅಂತರದೃಷ್ಟಿ ಸಿಗ್ತಾ ಇದೆ. ದೇವತೆಗಳು ಮತ್ತು ರಾಕ್ಷಸರು ಕೂಡ ಕೊಲಾಬರೇಷನ್ ಮಾಡ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಸಂಧಿ ಆಗಿದೆ. ಮರಣ ಎಷ್ಟು ಶಕ್ತಿಶಾಲಿ ಅಂದ್ರೆ ಅದು ಶತ್ರುವನ್ನು ಸಹ ಮಿತ್ರನನ್ನಾಗಿಸಬಹುದು ತಾತ್ಕಾಲಿಕವಾಗಿ. ಮತ್ತೆ ಇವರು ಶತ್ರುತ್ವನ ಪ್ರಾರಂಭ ಮಾಡಿ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನಾವು ಕಥೆಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಇಬ್ರು ಸಹ ವಾಸುಕಿಯನ್ನ ಹಿಡ್ಕೊಂಡು ಮಂಥನ ಮಾಡಕ್ ಶುರು ಮಾಡ್ತಾರೆ. ಮೊದ್ಲು ಯಾವ ಪರ್ವತ ಬರುತ್ತೆ? ಹಲಹಲ. ಹಲಹಲ ಹಲಹಲ ಎಲ್ಲಿಂದ ಹೊರ ಬಂದಿತ್ತು? ಈ ಇಬ್ಬರು ಅಹಂಕಾರದ ಪ್ರತೀಕವಾಗಿದ್ರೆ ಮಂಥನ ಯಾವುದರ ಪ್ರತೀಕ? ಏನನ್ನು ಮಂಥಿಸ್ತಾ ಇದ್ದಾರೆ? ಇದು ಆತ್ಮ ಮಂಥನ ಆಗಿರುತ್ತೆ. ಯಾಕಂದ್ರೆ ವೇದ ಅಂತ ಹೇಳುತ್ತೆ, ಅಮರತ್ವವು ನಿಮ್ಮ ಕೇಂದ್ರದ ಹೆಸರು. ನೀವು ನಿಮ್ಮ ಕೇಂದ್ರದಿಂದ ಬಹಳ ದೂರ ಸರಿದಿದ್ದೀರಿ. ಆದ್ರಿಂದ ನೀವು ಮರಣಕ್ಕೆ ಒಳಗಾಗಿದ್ದೀರಾ. ನೀವು ನಿಮ್ಮ ಒಳಗೆ ಹೋಗ್ಬೇಕು. ತನ್ನೊಳಗೆ ಬಹಳ ಆಳವಾಗಿ ತಲುಪಿದವನು ಅಮರನಾಗ್ತಾನೆ. ಆದ್ರೆ ಒಳಗೆ ಹೋಗಲು ತನ್ನನ್ನು ತಾನು ಮಂಥನಿಸ್ಕೊಳ್ಬೇಕು. ಆದ್ದರಿಂದ ಸಮುದ್ರ ಮಂಥನ ಅಂದ್ರೆ ಯಾವ ಸಮುದ್ರ? ಅದು ಭಾವಸಾಗರ. ಭಾವ ಎಂದರೆ ಆಗುವುದು. ಇದು ನನ್ನ ಅಸ್ತಿತ್ವದ ಸಾಗರ. ಆದ್ರಿಂದ ಇಬ್ರು ಸೇರಿ ತಮ್ಮನ್ನೇ ಮಂಥಿಸುತ್ತಿದ್ದಾರೆ. ಇಲ್ಲಿ ಯಾರು ಕೂಡ ಹಿಂದೆ ನಿಜವಾಗ್ಲೂ ಒಂದು ಸಮುದ್ರ ಇತ್ತು, ಅದನ್ನು ನಾಗರಾಜನ ದಾರವನ್ನು ಬಳಸಿ ಮತ್ತೆ ಪರ್ವತವನ್ನ ಈ ರೀತಿ ಮಂಥಿಸಲಾಗ್ತಿತ್ತು ಎಂದು ಭಾವಿಸಬಾರ್ದು. ಸಾಂಕೇತಿಕವಾಗಿ ಅದು ಸಂಕೇತಾತ್ಮಕ, ಬಹಳ ಸುಂದರವಾಗಿ ಸಂಕೇತಾತ್ಮಕವಾಗಿದೆ. ನಮ್ಗೆ ಕಥೆಯನ್ನ ಹೇಳಿದವರು ನಾವು ಕಥೆನ ಅರ್ಥ ಮಾಡ್ಕೊಳ್ತೀವಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಟವರು. ನಾವು ಹಾಗ ಅನ್ಕೊಂಡ್ಲೇ ಇಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ನಿಜವಾಗ್ಲೂ ಕೂಡ ಅಷ್ಟೊಂದು ದೊಡ್ಡ ಹಾವಿತ್ತ, ಅದನ್ನ ದಾರವಾಗಿ ಬಳಸ್ಕೊಂಡ್ರ ಅಂತೆಲ್ಲ ಭಾವಿಸ್ತೀವಿ. ಇದು ನಮ್ಮ ಮೂರ್ಖತನ. ನಮ್ಮನ್ನೇ ನಾವು ಮಂಥಿಸಿಕೊಂಡಾಗ ಸತ್ಯವನ್ನು ಪಡೆಯುವ ಉದ್ದೇಶದಿಂದ ಸತ್ಯ ಮೊದಲು ಸಿಗ್ಲಿಲ್ಲ. ಮೊದಲು ಸಿಕ್ಕಿದ್ದು ವಿಷ, ಹಲಾಹಲ ವಿಷ. ಇದರಿಂದ ಏನ್ ಗೊತ್ತಾಗುತ್ತೆ? ನೀವು ಯಾವಾಗಲೂ ಆತ್ಮದಲ್ಲಿ ಪ್ರವೇಶಿಸಲು ಪ್ರಯತ್ನಿಸಿದಾಗ, ನಾನು ಯಾರು, ನನ್ನ ಜೀವನ ಇದೇನಾ ಅಂತ ನೋಡಲು ಬಯಸಿದಾಗ ಪ್ರತಿರೋಧ. ನೀವು ಮೊದಲು ಬಲವಾದ ಪ್ರತಿರೋಧವನ್ನು ಎದುರಿಸ್ತೀರಿ. ಸ್ವತಃ ಧ್ಯಾನ ಜೀವನವನ್ನು ಬಯಸುವ ಯಾರಾದರೂ ಸ್ವಯಂ ಅವಲೋಕನ ಮಾಡಲು ಬಯಸೋರು ತಮ್ಮನ್ನು ತಾವು ನೋಡಕ್ ಶುರು ಮಾಡಿದಾಗ ಅವ್ರಿಗೆ ಕೆಟ್ಟದಾಗ ಅನ್ಸುತ್ತೆ. ವಿಷವು ಅದರ ಸಂಕೇತವಾಗಿದೆ. ಏಕೆಂದ್ರೆ ನೀವು ನಿಮ್ಮನ್ನ ನೋಡಿದಾಗ ಮೊದಲು ನಿಮ್ಮಲ್ಲಿ ವಿಷ ಕಾಣಿಸುತ್ತೆ. ಯಾಕಂದ್ರೆ ಅಷ್ಟೊಂದು ವಿಷ ಇರುತ್ತೆ. ನಮ್ಮ ಜೀವನವು ಆಂತರಿಕವಾಗಿ ಬಹಳ ವಿಷಕಾರಿಯಾಗಿದೆ, ಟಾಕ್ಸಿಕ್ ಆಗಿದೆ. ಹಲಹಲ ಅದರ ಪ್ರತೀಕ. ಆಗ ಅದು ಹೊರ ಬರುತ್ತದೆ. ಅದು ಹೊರಗಡೆ ಬಂದಾಗ ನಿಮ್ಮ ಮುಂದೆ ಎರಡು ಮಾರ್ಗಗಳಿರುತ್ತೆ. ಒಂದು ಭಯದಿಂದ ಓಡ್ ಹೋಗೋದು, ಮತ್ತು ಈ ಮಂಥನ ಪ್ರಕ್ರಿಯೆಯನ್ನು ನಿಲ್ಲಿಸಿ ಹೇಳ್ತೀರಾ, ಗುರು ಮೊದ್ಲೇ ವಿಷಯ ಬರ್ತದೆ, ಮುಂದೆ ಏನ್ ಬರುತ್ತೋ ಯಾರಿಗ್ ಗೊತ್ತು, ಅಮರತ್ವದ ಹುಡುಕಾಟದಲ್ಲಿ ನಾವು ಸಾವಿಗೊಳಗಾಗ್ತೀವಿ, ಸಾಕ್ ನಿಲ್ಸಿದ್ನಲ್ಲ. ಆದ್ರೆ ಹಾಗಾಗೋದಿಲ್ಲ. ಕತೆ ನಮ್ಗೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಅದನ್ನ ತೆಗೆದುಕೊಂಡು ಶಿವನ ಬಳಿ ಹೋಗಿ ಶಿವ ಅದನ್ನ ತಗೋತಾರೆ. ಅದನ್ನ ತೆಗೆದುಕೊಂಡು ನೀಲಕಂಠನಾಗ್ತಾನೆ. ಆಗ ವಿಷ ಇಲ್ಲಿ ಸ್ಥಿರವಾಗುತ್ತದೆ. ಹಾಗಾದ್ರೆ ಇದರ ಅರ್ಥ ಏನು? ಅವರು ನಿಜವಾಗ್ಲೂ ವಿಷವನ್ನು ತೆಗೆದುಕೊಂಡು ಹೋದ್ರು ಅಂತ ಅರ್ಥ ಅಲ್ಲ. ಇದರ ಅರ್ಥ ಬಹಳ ಆಳ ಮತ್ತು ಸುಂದರವಾಗಿದೆ. ಇದರ ಅರ್ಥ ಏನಂದ್ರೆ, ನೀವು ಯಾವುದೇ
ಉನ್ನತ ಶುದ್ಧೀಕರಣದ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಶುರು ಮಾಡಿದಾಗ, ಒಳಗಿನಿಂದ ಪ್ರತಿರೋಧ ಬಂದಾಗ, ನಿಮ್ಮ ಜೀವನದಲ್ಲಿ ನಿಮ್ಗೆ ಬೆಂಬಲ ನೀಡುವವರು ಇರಬೇಕು. ಅವರು ನಿಮ್ಗೆ ದಾರಿ ತೋರಿಸ್ಬೇಕು. ಅವರು ನಿಮ್ಮ ಜೀವನದ ವಿಷಯವನ್ನು ತಮ್ಮ ಮೇಲೆ ತೆಗೆದುಕೊಳ್ಬೇಕು. ಪ್ರಕ್ರಿಯೆ ನಿಲ್ಲಿಸ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ ಅಂತ ಅವರು ಹೇಳ್ಬೇಕು. ನನಗೆ ಆ ವಿಷಯ ಕೊಡು. ಆ ವಿಷಯ ನಿಮ್ಮನ್ನ ನಾಶಪಡಿಸುತ್ತೆ, ಆದ್ರೆ ನನ್ನ ನಾಶಪಡಿಸೋದಿಲ್ಲ. ಯಾಕಂದ್ರೆ ನಾನು ಮಹಾದೇವ. ನಾನು ಅದನ್ನ ಇಲ್ಲಿ ಧಾರಣೆ ಮಾಡ್ತೀನಿ. ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ನಾನು ವಿಷ ಕುಡಿದ್ರೂ ಕೂಡ ಸಾಯೋದಿಲ್ಲ ಅಂತ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ, ಕೊಡಿ ಇಲ್ಲಿ. ಆಗ ಅದು ಪ್ರತೀಕವಾಗಿರುತ್ತದೆ. ಅದ್ಯಾವುದು ಅಂದ್ರೆ ಗುರು, ಮಹಾಗುರು, ಗುರುಗಳ ಗುರು. ಮಹಾಗುರು ಮಹಾದೇವ ಆಯ್ತು. ಅವರು ಅದನ್ನ ತಗೊಂಡ್ರು. ಮತ್ತೆ ಬನ್ನಿ, ನಾನು ಅದನ್ನ ತಗೊಳ್ತೀನಿ ಅಂದ್ರು. ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ ಅಂತ ಹೇಳಿದ್ರು. ವಿಷಯ ಹೊರ ಬಂದಾಯ್ತು. ಅತ್ಯಂತ ಕೆಟ್ಟ ವಿಷಯ ಮೊದಲೇ ಹೊರ ಬಂದಿದೆ. ನಂತರ ಉತ್ತಮ ವಸ್ತುಗಳು ಹೊರಬರಲು ಪ್ರಾರಂಭಿಸಿದವು. ಮತ್ತೆ ಪುರಾಣದಲ್ಲಿ ಯಾವ ವಸ್ತುಗಳು ಹೊರಬಂದವು ಎಂದು ವಿವರವಾಗಿ ಉಲ್ಲೇಖಿಸಲಾಗಿದೆ. ನನಗೆ ಕೆಲವು ನೆನಪಿದೆ, ಕೆಲವು ನೆನಪಿಲ್ಲ. ಆದ್ರೆ ಕೆಲವೊಂದು ಬಂದ್ಮೇಲೆ ಐರಾವತ ಆನೆ ಬರುತ್ತೆ, ಆಮೇಲೆ ಕಲ್ಪವೃಕ್ಷ ಹೊರ ಬಂತು, ಕಾಮಧೇನು ಬರುತ್ತೆ, ಕಲ್ಪವೃಕ್ಷ ಬರುತ್ತೆ, ಪಾರಿಜಾತ, ದೇವಿಗಳು, ಸ್ವಲ್ಪ ಎಲ್ಲ ಇದೆಯಲ್ಲ, ದೇವತೆಗಳು, ವಿವಿಧ ರೀತಿಯ ರತ್ನಗಳು ಹೊರಬರ್ತವೆ. ಆದ್ರಿಂದ ನೀವು ಒಮ್ಮೆ ನಿಮ್ಮ ಒಳಗಿನ ವಿಷಯವನ್ನ ದಾಟಿದರೆ ನಂತರ ನಿಮ್ಗೆ ಕೆಲವು ಮೌಲ್ಯಯುತವಾದವುಗಳು ಸಿಗುತ್ತವೆ. ಆದ್ರೆ ನೀವು ಮೌಲ್ಯಯುತ ಸಿಗ್ತಾ ಇದೆ ಅಂತ ನಿಂತ್ಬಿಟ್ರೆ ಅಮೃತ ಸಿಗೋದಿಲ್ಲ. ಒಮ್ಮೆ ಆ ವಿಷಯವನ್ನ ದಾಟಿದ ಮೇಲೆ ನಿಮ್ಮೊಳಗೆ ನಿಮ್ಗೆ ವಿಷ ಕಾಣಿಸ್ತಾ ಇದೆ ಅಂತ ಧೈರ್ಯವನ್ನ ತೋರಿಸಿದ್ರೆ, ಆದ್ರೂ ಕೂಡ ನನ್ನನ್ನು ನೋಡ್ಕೊಳ್ಳುವಂತ ಪ್ರಕ್ರಿಯೆಯನ್ನ ನಿಲ್ಸೋದಿಲ್ಲ. ನಂತರ ನಿಮಗೆ ನಿಮ್ಮ ಒಳಗೆ ಕೆಲವು ಮೌಲ್ಯಯುತವಾದ ಪ್ರಾಮುಖ್ಯತೆ ಹೊಂದಿರೋದು ಕಾಣಿಸುತ್ತೆ. ಅದು ಮೌಲ್ಯಯುತ ತಾನೆ. ಅದ್ರ ಮಹತ್ವ ಗೊತ್ತಿಲ್ಲ ಅಂದ್ರೆ ವಿಷಯವನ್ನ ಹೇಗ್ ದಾಟ್ತೀರಾ? ವಿಷಯವನ್ನು ಪಡೆದ ನಂತರವೂ ಆತ್ಮಾವಲೋಕನ ಪ್ರಕ್ರಿಯೆಯನ್ನು ಮುಂದುವರಿಸುವುದು ನೀವು ವಿಷಯವನ್ನು ಹೇಗೆ ದಾಟುತ್ತೀರಿ ಎಂಬುದನ್ನು ತೋರಿಸುತ್ತದೆ. ಧೈರ್ಯ ಮತ್ತು ಶ್ರದ್ಧೆ ಇಲ್ಲದೆ ಇದ್ರೆ ವಿಷಯದಿಂದ ಹೆದರ್ಕೊಂಡು ಓಡೋಗ್ತಾ ಇದ್ವಿ. ಅದೇ ಧೈರ್ಯ ಮತ್ತೆ ಶ್ರದ್ಧೆ ಇದೆಯಲ್ಲ, ಅದು ಯಾವುದರ ಪ್ರತೀಕ ಅಂದ್ರೆ ಈ ರತ್ನ ಬಂತಲ್ಲ, ಕಲ್ಪವೃಕ್ಷ ಅಥವಾ ಒಳ್ಳೆಯ ಕಾಮಧೇನು, ಅದರ ಪ್ರತೀಕ. ಅವೆಲ್ಲವೂ ಹೊರಬರುತ್ತವೆ. ದೇವರು ಮತ್ತು ದಾನವರು ಅವುಗಳನ್ನ ನಿಭಾಯಿಸ್ತಾರೆ. ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಈ ರತ್ನ ಸಿಕ್ತು, ಕಲ್ಪವೃಕ್ಷ ಸಿಕ್ತು, ಅಥವಾ ಒಳ್ಳೆ ಕಾಮಧೇನು ಸಿಕ್ತು, ಅದರಿಂದ ಏನು ಆಗೋದು ಇಲ್ಲ. ಬೇಕಾಗಿರೋದೇನು? ಅಮೃತ, ಅಮರತ್ವ ಬೇಕು, ಅಮರತ್ವ. ಆದ್ರಿಂದ ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಗ ಅಮೃತವನ್ನು ಪಡೆಯಲಾಗುತ್ತೆ. ಅಲ್ಲಿಂದ ಕುಂಭವೊಂದು ಹೊರಬರುತ್ತದೆ. ಅದರಲ್ಲಿ ಅಮೃತ ಇರುತ್ತೆ. ಆ ಕುಂಭವು ಸತ್ಯದ ಪ್ರತೀಕ, ಆತ್ಮದ ಪ್ರತೀಕ. ಯಾವ ಪ್ರತೀಕ ಎಂದ್ರೆ ನಾವೆಲ್ಲರೂ ತಲುಪಲು ಜನಿಸಿದ ಬಿಂದುವಿನ ಪ್ರತೀಕವಾಗಿದೆ. ನಮ್ಮ ಜನ್ಮವು ವಿಷ ಕುಡಿಯೋದಕ್ಕೆ ಆಗಿರೋದಲ್ವಲ್ಲ, ಅಥವಾ ನಮ್ಮ ಜನ್ಮವು ರತ್ನಗಳು, ಅಪ್ಸರೆಯರು, ಕಲ್ಪವೃಕ್ಷವು ಇತ್ಯಾದಿಗಳಂತಹ ಕಲ್ಪನೆಗಳು ಮತ್ತು ಆಸೆಗಳಿಗೆ ಜನಿಸಿಲ್ಲ. ಅಪ್ಸರೆಯರು ಬಂದರು, ರತ್ನಗಳು ಬಂತು, ಕಲ್ಪವೃಕ್ಷ ಬಂತು. ಇದಕ್ಕಲ್ವಲ್ಲ ನಾವೆಲ್ಲ ಜನಿಸಿದ್ದು. ನಾವೆಲ್ಲ ಜನ್ಮವನ್ನ ಪಡೆದಿರೋದು ನಾವು ಸಂಬಂಧಗಳು ಅನ್ನೋ ವಿಷಯದಲ್ಲಿ ಸಿಕ್ಕಾಕೊಳಕಲ್ವಲ್ಲ. ಅಥವಾ ನಮ್ಮ ಜನ್ಮ ಈ ಕಾರಣಕ್ಕೂ ಆಗಿಲ್ಲ. ನಾವು ಕಾಮನೆಗಳ ಸುಳಿಯಲ್ಲಿ ಸಿಕ್ಕಾಕೋಬಾರ್ದು. ನಮ್ಗೆ ರತ್ನಗಳು ಸಿಕ್ತು, ಅಪ್ಸರೆಯರು ಸಿಕ್ತು, ಹಾಗೆ ಹೀಗೆ ಅಂತ. ನಮ್ಮ ಜನ್ಮ ಆಗಿರೋದು ಅಮೃತವನ್ನ ತಲುಪೋದಕ್ಕೆ. ಮಂಥನ ಪ್ರಕ್ರಿಯೆಯನ್ನು ನಾವು ಎಲ್ಲಿವರೆಗೂ ಮುಂದುವರಿಸಬೇಕು ಅಂದ್ರೆ ನಾವು ಎಲ್ಲದನ್ನೂ ಬಿಟ್ಟು ನಮ್ಮ ಕೇಂದ್ರವನ್ನ ತಲುಪೋ ತನಕ. ಕುಂಭವು ಆ ಕೇಂದ್ರದ ಪ್ರತೀಕವಾಗಿದೆ. ನೀವು ಅಲ್ಲಿಗೆ ತಲುಪಿದಾಗ ನಿಮ್ಗೆ ಅವಾಗಲ್ಲಿ ಅಮೃತ ಸಿಗುತ್ತೆ. ಅಮೃತ ಸಿಗುತ್ತೆ ಅಂದ್ರೆ ಯಾವತ್ತೂ ಸಾಯೋದಿಲ್ಲ. ಯಾಕೆ ಸಾಯಲ್ಲ? ಏಕಂದ್ರೆ ಸಾಯೋದು ಅಂದ್ರೆ ಬದಲಾಗೋದು. ಆದ್ರಿಂದ ಇವುಗಳೆಲ್ಲವೂ ಸಹ ಪ್ರಕೃತಿಯ ಅಡಿಯಲ್ಲಿ ಬರುವಂತ ವಸ್ತುಗಳಾಗಿವೆ. ನೀವು ಎಲ್ಲಿ ತಲುಪಬೇಕು ಅಂದ್ರೆ ನೀವು ನಿಮ್ಮನ್ನು ನೋಡ್ಕೋಬೇಕು. ಅದು ಪ್ರಕೃತಿಗೆ ಸಂಬಂಧಿಸಲೇ ಇರಬಾರ್ದು. ಅದು ಪ್ರಕೃತಿಯ ಸಾಕ್ಷಿಯಾಗಿರ್ಬೇಕಷ್ಟೇ. ಪ್ರಕೃತಿ ಬದಲಾಗ್ಬೋದು. ಪ್ರಕೃತಿಯನ್ನ ನೋಡುವವರು ಹೇಗೆ ಬದಲಾಗ್ತಾರೆ? ಮತ್ತೆ ಬದಲಾಗ್ತಿರೋರು ನೋಡೋರಾಗಿದ್ರೆ ಅದು ಕೂಡ ಬದಲಾಗ್ತಿದೆ ಅಂತ ನೀವು ನೋಡ್ಬೋದು. ನೀವು ಅದ್ರ ಸಾಕ್ಷಿಯಾಗಿರ್ತೀರಾ. ಸಾಕ್ಷಿ ಆಗೋದು ಅಂದ್ರೆ ಪ್ರಕೃತಿಯನ್ನ ಮೀರಿ ಹೋಗೋದು. ಇದೇ ಸಾಕ್ಷಿ ಇದೆಯಲ್ಲ, ಇದನ್ನ ನೀವು ಅಮರತ್ವ ಅಥವಾ ಕುಂಭ ಅಂತ ಕರಿಬಹುದು. ಅದಕ್ಕೆ ಉಪನಿಷತ್ಗಳಲ್ಲಿ ಹೇಳ್ತಾರೆ ಮೃತ್ಯೋರ್ಮ ಅಮೃತಂ ಗಮಯ ಅಂತ. ಅವರು ಇದೇ ಕುಂಭದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಥವಾ ಅವರು ಹೇಳುವಾಗ ತಮಸೋಮ ಜ್ಯೋತಿರ್ಗಮಯ. ಅವರು ಇದೇ ಪ್ರಕಾಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ತಲುಪುವ ಬಗ್ಗೆ ಉಪನಿಷತ್ಗಳು ಅದನ್ನ ಬಹಳ ಶಾಸ್ತ್ರೀಯ ರೀತಿಯಲ್ಲಿ ಹೇಳ್ತವೆ. ಉಪನಿಷತ್ಗಳು ಪಂಡಿತರಿಗೆ, ಪುರಾಣಗಳು ಸಾಮಾನ್ಯ ಜನರಿಗೆ, ಸಾಮಾನ್ಯ ಜನರ ಪ್ರಾರಂಭವಾಗ್ಲಿ ಎಂದು. ನಂತರ ಅವರು ಉಪನಿಷತ್ಗಳಿಗೆ ಬರ್ತಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಪುರಾಣಗಳು ಪ್ರಾರಂಭವಾಗಲಿ ಎಂದು ಬರೆಯಲಾಗಿದೆ.
ಆದ್ರೆ ಅವರು ಉಪನಿಷತ್ಗಳಿಗೆ ಬರೋದಿಲ್ಲ, ಪುರಾಣಗಳಲ್ಲೇ ಸಿಕ್ಕಾಕೊಳ್ತಾರೆ. ಮತ್ತೆ ಹಲವು ಬಾರಿ ತಪ್ಪೇನೆಂದ್ರೆ ಪುರಾಣಗಳ ಪ್ರಕಾರ ಉಪನಿಷತ್ತುಗಳ ಅರ್ಥ ಪ್ರಾರಂಭವಾಗುತ್ತದೆ. ಉಪನಿಷತ್ತುಗಳ ಪ್ರಕಾರ ಪುರಾಣಗಳ ಅರ್ಥ ಮಾಡ್ಕೊಳ್ಬೇಕು ಅಂತ ಅದು ಹೇಳುವುದಿಲ್ಲ. ಪುರಾಣಗಳ ಪ್ರಕಾರ ಉಪನಿಷತ್ತುಗಳನ್ನ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯ ಪ್ರಕಾರ ಭಾಗವತ ಪುರಾಣದ ಅರ್ಥ ಮಾಡ್ಕೊಳ್ಬೇಕು ಅಂತ ಅದು ಹೇಳುವುದಿಲ್ಲ. ಭಾಗವತ ಪುರಾಣದ ಪ್ರಕಾರ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕು. ದೊಡ್ಡ ಗೊಂದಲ ಆಗುತ್ತೆ. ಈ ಗೊಂದಲ ಭಾರತದಲ್ಲಿ ಸಂಭವಿಸಿದೆ, ಮತ್ತೆ ಭಾರತದ ದುಸ್ಥಿತಿಗೆ ಇದು ಮೂಲ ಕಾರಣವಾಗಿದೆ. ಆಗ ಅದು ಅದರಿಂದ ಹೊರಬರುತ್ತದೆ. ಹೊರಗಡೆ ಬಂದಾಗ ಆಗ ನೀವು ಹೇಳ್ದಂಗೆ ಜಯಂತ್ ಅದನ್ನ ತಗೊಂಡು ಓಡೋಗ್ತಾನೆ. ಅವನು ದೇವತೆಗಳ ಪರವಾಗಿದ್ದಾನೆ, ಆದ್ರೆ ಅವನ್ನ ಹಿಡಿಯಲಾಗುತ್ತೆ. ಅದರಿಂದ ತುಂಬಾ ದೊಡ್ಡ ಯುದ್ಧ ನಡೆಯುತ್ತೆ. ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆಗ್ತಾ ಇದೆ. ಈಗ ಭಗವಂತ ಇದ್ದಾನೆ. ಭಗವಂತ ಅತ್ಯುನ್ನತ ಸತ್ಯದ ಪ್ರತಿನಿಧಿಯಾಗಿದ್ದಾನೆ. ಅತ್ಯುನ್ನತ ಸತ್ಯ ಅದು ನಿತ್ಯವಾಗಿರುತ್ತದೆ. ಇದೆಲ್ಲ ಆಗ್ತಾ ಇರುತ್ತೆ, ಬದಲಾಯಿಸೋಕಾಗಲ್ಲ. ವೇದಾಂತವು ಅದನ್ನ ಆತ್ಮ ಅಂತ ಕರೆಯುತ್ತೆ. ಆತ್ಮನ ಬದಲಾಯಿಸಕ್ಕಾಗಲ್ಲ. ಆತ್ಮ ಎಂದ್ರೆ ಭೂತ ಅಥವಾ ಜೀವಾತ್ಮ ಅಲ್ಲ. ಆತ್ಮ ಎಂದ್ರೆ ನಾವೆಲ್ಲರೂ ಹೊಂದಿರುವಂತ ಒಂದೇ ಒಂದು ಅದ್ವೈತ. ಒಂದು ಅದ್ವೈತ ಉಚ್ಚತೆಯನ್ನ ಆತ್ಮ ಎಂದು ಕರೆಯುತ್ತಾರೆ. ಭಗವಂತ ಅದರ ಪ್ರತಿನಿಧಿ, ಸರಿನಾ? ಆಗ ಭಗವಂತ ಹೇಳುತ್ತಾರೆ, ಇದು ಒಂದು ರೀತಿಯ ಯುದ್ಧವಾಗಿದೆ ಮತ್ತು ಯುದ್ಧದಲ್ಲಿ ದೇವತೆಗಳು ಮತ್ತೆ ಸೋಲಬಾರದು, ಯಾಕಂದ್ರೆ ಅವ್ರು ತುಂಬಾ ಸೋಲ್ತಾ ಇದ್ರು. ಆಗ ನಂತರ ಭಗವಂತ ಹೇಳ್ತಾ ಇದ್ರು, ಈ ರಾಕ್ಷಸರು ಇವರು ಅಮೃತಕ್ಕಿಂತ ಹೆಚ್ಚಾಗಿ ಭೋಗವನ್ನು ಬಯಸ್ತಾರೆ. ಇವರು ಮಜಾ ಮಾಡಬೇಕು, ಸುಖ ಅನುಭವಿಸ್ಬೇಕು. ದೇವತೆಗಳು ಉತ್ತಮರಾಗಿರ್ತಾರೆ, ಅವರಿಗೆ ಸತ್ಯವೂ ಬೇಕು. ಆದ್ದರಿಂದ ಅವರು ರಾಕ್ಷಸರಿಗೆ ಸುಖವೇ ಬೇಕು, ಮಾಯೇ ಬೇಕು ಎಂದು ಹೇಳ್ತಾರೆ. ಆಗ ನಾನು ಅವ್ರಿಗೆ ಮಾಯೇನೇ ಕೊಡ್ತೀನಿ. ಆಗ ಅವರು ಮಾಯೆಯ ರೂಪವನ್ನು ತೆಗೆದುಕೊಳ್ತಾರೆ, ಅಂದ್ರೆ ಮೋಹಿನಿ, ಅಂದ್ರೆ ಮೋಹ. ಆಗ ಅವರು ಮೋಹಿನಿಯಾಗಿ ಹೋಗ್ತಾರೆ, ಮತ್ತೆ ಆ ರಾಕ್ಷಸರನ್ನು ಅವ್ರನ್ನೆಲ್ಲ ತಮ್ಮ ಬಲೆಗೆ ಬೀಳಿಸ್ಕೊಳ್ತಾರೆ. ಆಗ ಎಲ್ರು ಬಲೆ ಒಳಗಡೆ ಸಿಗಾಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಟ್ಟಿರುವ ಆ ಕುಂಭವನ್ನು ದೇವತೆಗಳು ತುರಾಹಿಕವಾಗಿ ಕುಡಿಯುತ್ತಾರೆ. ಅಮರರಾಗುವ ಪ್ರಯತ್ನವನ್ನು ಪ್ರಾರಂಭಿಸುತ್ತಾರೆ. ಆದರೆ ಅವರಲ್ಲಿ ಆ ರಾಕ್ಷಸರಲ್ಲಿ ಅವನಿಗೆ ಇಲ್ಲಿ ಅರ್ಥ ಆಗುತ್ತೆ, ಇಲ್ಲಿ ಏನೋ ತಪ್ಪಾಗ್ತಿದೆ, ನಮ್ಮನ್ನ ಮೋಹಿನಿಯಿಂದ ಮೋಸ ಮಾಡ್ತಾ ಇದ್ದಾರೆ ಅಂತ. ಮತ್ತಲ್ಲಿರುವ ಎಲ್ಲ ದೇವತೆಗಳು ಅಮೃತವನ್ನ ಕುಡಿದು ಬಿಡ್ತಾರೆ ಅಂತ. ಆಗ ಅವನು ದೇವತೆಯ ರೂಪವನ್ನು ತೆಗೆದುಕೊಂಡು ಬಂದು ನಾನು ಕೂಡ ಕುಡಿಯುತ್ತೇನೆ ಎಂದು ಹೇಳ್ತಾನೆ. ಮತ್ ಕುಡಿತಾನೆ. ಅವನು ಅಮರನಾಗ್ತಾನೆ. ಮತ್ ಸಿಕ್ಕಾಕೋತಾನೆ. ಹೇಗ್ ಸಿಕ್ಕಾಕೋತಾನೆ? ಕತೆ ಪ್ರಕಾರ ಸೂರ್ಯ ಮತ್ತೆ ಚಂದ್ರ ಅವನ ಮೇಲೆ ಬೆಳಗ್ ಬಿರಿದುವಂತೆ. ಮೂಲೆಯಲ್ಲಿ ಕೂತ್ಕೊಂಡು ಕುಡಿತಿದ್ನಂತೆ. ಆ ಮೂಲೆಯಲ್ಲಿ ಇದ್ದವನ ಮೇಲೆ ಟಾರ್ಚ್ ಬಿಟ್ಟಂಗ ಆಯ್ತು. ಅವನ್ ಸಿಕ್ಕಾಕೊಂಡ. ಆಮೇಲೆ ಎಲ್ರು ಅವನ್ನ ಹಿಂಬಾಲಿಸ್ತಾರೆ. ಅವನ್ ಹಿಂದೆ ಹಿಂಬಾಲಿಸಿದವರಲ್ಲಿ ದೇವತೆಗಳು ಇದ್ರು, ಮತ್ತೆ ರಾಕ್ಷಸರು ಇದ್ರು. ಯಾಕಂದ್ರೆ ಅಮೃತ ಎಲ್ರಿಗೂ ಬೇಕಾಗಿತ್ತು. ಅವನ ಕೈಗಳು ನಡುಗುತ್ತವೆ. ಇಷ್ಟೊಂದು ದೊಡ್ಡ ಜನರು ಅವನ್ನ ಹಿಂಬಾಲಿಸ್ತಿರೋದ್ರಿಂದ ಅವನ ಕೈಗಳು ನಡುಗ್ತವೆ. ಆ ಸಮಯದಲ್ಲಿ ಅಮೃತದ 4 ಹೊನೆಗಳು 4 ಕಡೆ ಬೀಳುತ್ತವೆ. ಮತ್ತೆ ಆ 4 ಕಡೆಗಳೇ ನಮ್ಮ ಕುಂಭಮೇಳದ ಜಾಗಗಳು. 4 ನದಿಗಳ ತೀರದಲ್ಲಿರುವ ಆ ಸ್ಥಳಗಳಿಗೆ ಹೋಗಿ ನಾವು ಸ್ನಾನ ಮಾಡಿ ಅಲ್ವಾ. ಆದ್ದರಿಂದ ಈ ಸಂಪೂರ್ಣ ವಿಷಯವು ಅಹಂಕಾರದ ಸ್ವಭಾವ, ಅಹಂಕಾರದ ಭವಿಷ್ಯ, ಮತ್ತು ಆ ಭವಿಷ್ಯ ಅಂದ್ರೆ ನನ್ನ ಮಾತಿನ ಅರ್ಥ ಅದರ ಆ ಮುಖ್ಯ ಒಂದು ಪ್ರಕ್ರಿಯೆಯ ಬಗ್ಗೆ ಹೇಳ್ತಾ ಇರೋದು. ನಿಮ್ಮ ಸ್ವಭಾವವೇ ಬಂಧಿತರಾಗಲು ಬಯಸುತ್ತದೆ. ಒಂದು ಪ್ರಾಣಿಯಂತೆ ಹುಟ್ಟುತ್ತೆ, ತಿನ್ನುತ್ತೆ, ಕುಡಿಯುತ್ತೆ, ಆಮೇಲೆ ಸಾಯುತ್ತೆ. ಮನುಷ್ಯನು ಅಷ್ಟೇ, ಪ್ರಾಣಿಯಂತೆ ಹುಡ್ತಾನೆ, ತಿಂತಾನೆ, ಕುಡಿತಾನೆ, ಭೋಗ ಅನುಭವಿಸ್ತಾನೆ, ಸಂತಾನೋತ್ಪತ್ತಿ ಮಾಡ್ತಾನೆ, ಸಾಯ್ತಾನೆ. ಅವನು ತನ್ನ ಭವಿಷ್ಯವನ್ನು ತಲುಪೋದಿಲ್ಲ. ಭವಿಷ್ಯವೆಂದ್ರೆ ನೀವು ಜೀವಂತವಾಗಿಯೇ ಮರಣವನ್ನು ದಾಟುವುದು. ಅಂದ್ರೆ ನಾನು ನನ್ನ ಸಂಬಂಧವನ್ನು ಕೊನೆಗೊಳಿಸುತ್ತೇನೆ ಎಂದು ನೋಡಿ ಮರಣಕ್ಕೆ ಒಳಪಡುವ ಎಲ್ಲ ವಿಷಯಗಳೊಂದಿಗೆ ಅವುಗಳನ್ನು ಅವುಗಳ ಕೆಲಸ ಮಾಡಲಿ. ನೀವು ಸಾಕ್ಷಿಯಾಗಿರಿ, ತಡಿಬೇಡಿ. ನೀವು ದೇಹನ ನಿಲ್ಸಿದ್ರಿ, ಮನಸ್ಸನ್ನ ನಿಲ್ಸಿದ್ರಿ, ಸ್ಮರಣೆನ ನಿಲ್ಸಿದ್ರಿ ಅಂದಲ್ಲ. ಇವೆಲ್ಲ ತಮ್ಮ ಕೆಲಸ ಮಾಡ್ತಲೇ ಇರ್ತವೆ. ಭಗವದ್ಗೀತೆ ಈ ವಿಷಯದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತದೆ. ಭಗವದ್ಗೀತೆ ಹೇಳುತ್ತೆ ಇವೆಲ್ಲ ತಮ್ಮ ಕೆಲಸ ಮಾಡುತ್ತೆ, ನಾನೇನು ಮಾಡಲ್ಲ. ಇಂದ್ರಿಯಗಳು ತಮ್ಮ ಕೆಲಸ ಮಾಡುತ್ತೆ, ಬುದ್ಧಿ ತನ್ನ ಕೆಲಸ ಮಾಡುತ್ತೆ, ದೇಹ ತನ್ನ ಕೆಲಸ ಮಾಡುತ್ತೆ, ಸಂಪೂರ್ಣ ಪ್ರಕೃತಿ ತನ್ನ ಗತಿಯಲ್ಲಿರುತ್ತೆ. ನಾನು ಕೇವಲ ಸಾಕ್ಷಿಯಾಗಿದ್ದೀನಿ. ನಾನು ಅವುಗಳ ಕೆಲಸವನ್ನ ಮುಂದುವರಿಸೋದೂ ಇಲ್ಲ, ನಾನು ಅವುಗಳ ಕೆಲಸಕ್ಕೆ ಅಡ್ಡಿಯಾಗೋದೂ ಇಲ್ಲ. ನಾನು ಅವುಗಳಿಗೆ ತಮ್ಮ ಕೆಲಸ ಮಾಡಲು ಅವಕಾಶ ಮಾಡ್ಕೊಡ್ತೀನಿ. ದೇಹಕ್ಕೆ ತನ್ನ ಕೆಲಸ ಮಾಡಲು ಬುದ್ಧಿ ಇದೆಯಲ್ಲ, ಬುದ್ಧಿಯು ಪ್ರಕೃತಿಯೇ. ಬುದ್ಧಿ ದೇಹಕ್ಕೆ ಏನ್ ಮಾಡ್ಬೇಕು ಅಂತ ತಿಳಿಸುತ್ತೆ. ನಾನು ಕೇವಲ ಸಾಕ್ಷಿ ಅಷ್ಟೇ. ಆದ್ರಿಂದ ನಮ್ಮ ಧ್ಯೇಯವೇ ಅದು. ಆದ್ರೆ ನಾವು ಅಲ್ಲಿಗೆ ತಲುಪಲು ಸಾಧ್ಯವಾಗುವುದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಈ ಕಥೆನೇ ಹೇಳುತ್ತೆ. ಮಧ್ಯದಲ್ಲಿ ಏನ್ ಬರುತ್ತೆ? ಮಧ್ಯದಲ್ಲಿ ಮೋಹ ಬರುತ್ತೆ, ವಿವಿಧ ರೀತಿಯ ಆಸೆಗಳು ಬರ್ತವೆ, ಮೋಸಗಳು ಮಧ್ಯದಲ್ಲಿ ಬರುತ್ತವೆ. ಮತ್ತು ಇವೆಲ್ಲವೂ ಮಧ್ಯದಲ್ಲಿ ಬಂದಾಗ ನೀವು ಜೀವನದ ಅಮೃತದಿಂದ ವಂಚಿತರಾಗ್ತೀರಾ. ಕುಂಭದ ಹಬ್ಬ ಮತ್ತು ಕುಂಭದ ಕತೆ ನಿಮ್ಮ ಒಂದು ಜೀವನದಲ್ಲಿ ಅಮೃತವನ್ನ ತರುತ್ತೆ. ಆಚಾರ್ಯರೇ,
ಕುಂಭದ ಆಧ್ಯಾತ್ಮಿಕ ಅಂಶವೇನು, ಅದರ ವಿಶ್ಲೇಷಣೆ ಏನು? ನೀವು ಮನುಷ್ಯನಲ್ಲಿ 2 ವಿಧದ ಪ್ರವೃತ್ತಿಗಳಿವೆ ಎಂದು ಹೇಳ್ತೀರಿ, ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗ. ಪ್ರವೃತ್ತಿಯತ್ತ ಹೋಗುವವರು ಅಸುರ ಸ್ವಭಾವದವರು, ನಿವೃತ್ತಿಯತ್ತ ಹೋಗುವವರು ದೇವತೆಗಳ ಸ್ವಭಾವದವರು. ನೀವು ಆತ್ಮಚಿಂತನ, ಆತ್ಮಮಂಥನ ಮತ್ತು ಆತ್ಮನಿರೀಕ್ಷಣವನ್ನು ಮಾಡುತ್ತಾ ಹೋದಂತೆ ನೀವು ನಿಮ್ಮೊಳಗೆ ಆಳವಾಗಿ ಹೋಗ್ತೀರಿ. ನೀವು ನಿರಂತರವಾಗಿ ಒಳಗೆ ಹೋಗ್ತಿರುವಾಗ ನಿಮ್ಮೊಳಗಿನ ವಿಷ ಹಲಹಲ ಮೊದಲು ಸಿಗುತ್ತೆ. ನಿಮ್ಮೊಳಗೆ ಆಳವಾಗಿ ಹೋದಾಗ ನಿಮಗೆ ಕುಂಭ ಸಿಗುತ್ತೆ. ಇದನ್ನ ನಾನು ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ತೀನಿ. ಈ ಎಲ್ಲ ನದಿಗಳಿದೆಯಲ್ಲ, ನಾಸಿಕ್, ಉಜ್ಜಯಿನಿ, ಹರಿದ್ವಾರ, ಪ್ರಯಾಗ್ರಾಜ್, ಇವುಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಿಂದೂ ಸಮಾಜ ವಾಸಿಸುತ್ತದೆ. ಜನರ ಧ್ವನಿ ಬಂದಾಗ ಅವರು ಪರಸ್ಪರ ಸಂಬಂಧ ಹೊಂದುತ್ತಾರೆ, ಹಾಗೆ ಸಹಿಸಿಕೊಳ್ತಾರೆ. ಈ ಸಂಪೂರ್ಣ ಹಿಂದೂ ಸಮಾಜವು ಪರಸ್ಪರ ಸಂವಹನ ನಡೆಸುತ್ತದೆ. ಅದೇ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಳುತ್ತೆ ಮತ್ತೆ ಸಂಘಟಿತವಾಗಿರುವಂತೆ ಮಾಡಲು ಈ ನಿರಂತರ ವ್ಯವಸ್ಥೆನ ರಚಿಸಲಾಗಿದೆ. ಅದು ಕಾರ್ಯನಿರ್ವಹಿಸ್ತಾ ಇದೆ. ಇದರ ಸಾಮಾಜಿಕ ಅಂಶವೇನಿದೆ ಅಂದ್ರೆ ಕುಂಭದ, ಇದರ ಮೇಲೆ ಸ್ವಲ್ಪ ನಾನು ಕೇಳಲು ಬಯಸ್ತೀನಿ. ನೋಡಿ, ಈ ಕುಂಭಮೇಳ ಅದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಯಾವುದೇ ಉದ್ದೇಶಕ್ಕಾಗಿ ವಿಶ್ವದ ಯಾವುದೇ ಮೂಲೆಯಲ್ಲಿ ಮಾನವರ ಅತಿ ದೊಡ್ಡ ಸಮಾವೇಶವಾಗಿದೆ. ಇದಕ್ಕಿಂತ ದೊಡ್ಡ ಸಮುದಾಯ ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ, ಯಾವುದೇ ಉದ್ದೇಶಕ್ಕಾಗಿ ಇಲ್ಲ. ಇದರ ಲಾಭ ಏನಂದ್ರೆ, ನೀವು ನಿಮ್ಮ ಸಣ್ಣ ಪ್ರದೇಶದಲ್ಲಿ ವಾಸಿಸುವಾಗ ನೀವು ನಾನು ಮಾಡುವ ಕೆಲಸ, ನನ್ನ ಪ್ರದೇಶದಲ್ಲಿ ನಡೆಯುವ ಕೆಲಸ, ನಾನು ಯೋಚಿಸುವ ಕೆಲಸ, ನನ್ನ ಪರಂಪರೆಯಲ್ಲಿ ನಡೆಯುವ ಕೆಲಸ, ನನ್ನ ಕುಟುಂಬದಲ್ಲಿ ನಡೆಯುವ ಕೆಲಸ, ಅದೇ ಅಂತಿಮ ಸತ್ಯ ಅಂತ ನೀವು ಭಾವಿಸ್ತೀರಾ. ಮತ್ತೆ ಈ ಪರಂಪರೆಗಳನ್ನ ರಚಿಸಿದಾಗ ಇಂಟರ್ನೆಟ್ ಇರಲಿಲ್ಲ, ಸಂವಹನ ಮಾಧ್ಯಮಗಳು ಏನೂ ಇರಲಿಲ್ಲ, ಟಿವಿ ಇರಲಿಲ್ಲ, ಫೋನ್ ಇರಲಿಲ್ಲ, ಮತ್ತೆ ಬೇರೆ ಕಡೆ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ಸಭೆ ನಡೆಯುವಾಗ ಇಲ್ಲಿಂದ ಜನ ಬರ್ತಾರೆ, ಅಲ್ಲಿಂದ ಜನ ಬರ್ತಾರೆ, ದೇಶದ ಎಲ್ಲಾ ಕಡೆಯಿಂದ ಜನರು ಬರ್ತಾರೆ. ಆಗ ಏನಾಗುತ್ತೆ? ಆಗ ವಿಚಾರಗಳು, ಸಂಸ್ಕೃತಿಗಳು ಹಂಚ್ಕೊಳ್ತವೆ. ಅದರಿಂದ ಏನಾಗುತ್ತೆ ಹೇಳಿ? ಒಂದು ರೀತಿಯ ಉದಾರತೆ ಬರುತ್ತೆ. ನಾವು ಹೇಗ್ ಬದುಕ್ತೀವಿ ಅಂತ ನೋಡಿದಾಗ ಅದು ಬದುಕುವಂತ ಒಂದು ಏಕೈಕ ಮಾರ್ಗ ಅಲ್ಲ ಬದುಕೋದಕ್ಕೆ. ಇದು ಇನ್ನೊಂದ್ ತರದ ವ್ಯಕ್ತಿ, ಅವನು ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಬದುಕ್ತಾನೆ, ಆದ್ರೆ ಅವ್ನು ಬದುಕೋ ರೀತಿಲಿ ಒಂದು ವೈಭವವಿದೆ. ನನ್ಗದು ಇಷ್ಟ ಆಗುತ್ತೆ. ಇದನ್ನ ನೋಡಿದಾಗ ಅವನ ತರ ನಾನು ಏನಾದ್ರೂ ಅಳವಡಿಸ್ಕೊಳ್ಬೇಕು, ಅಥವಾ ಹಾಗೆ ಮಾಡ್ದೇನೂ ಇರ್ಬೋದು. ಆಗ ನನ್ನ ಅಹಂಕಾರ ಕನಿಷ್ಠ ಆದ್ರೂ ಕಡಿಮೆ ಆಗ್ಬಹುದು. ನನ್ನ ಮಾತು ಮಾತ್ರ ಅಂತಿಮ ಮತ್ತು ಶ್ರೇಷ್ಠ ಎಂದು ಭಾವಿಸೋದಿಲ್ಲ. ಇಲ್ಲ ಅಂದ್ರೆ ನನ್ನ ಗ್ರಾಮದಲ್ಲಿ ಕುಳಿತು ಅವನು ಹೇಳ್ತಾನೆ, ನನ್ನ ಗ್ರಾಮದಲ್ಲಿ ನಡೆಯೋದಕ್ಕಿಂತ ಉತ್ತಮವಾದದ್ದು ಬೇರೆ ಏನೂ ಇಲ್ಲ ಅಂತ. ಮತ್ತೆ ಆ ಸಮಯದಲ್ಲಿ ನಾವು ಹೇಳ್ದಂತೆ ಸಂವಹನ ಮಾಧ್ಯಮಗಳು ಇರ್ಲಿಲ್ಲ. ಒಂದು ಮಾತು ಹೇಳ್ತಾರೆ, ಪ್ರತಿ 1.5 ಕೋಸಿಗೆ ಆಹಾರ, ವಿಹಾರ, ಸಂಸ್ಕೃತಿ, ಭಾಷೆ ಇವೆಲ್ಲವೂ ಬದಲಾಗ್ತಿರ್ತವೆ. ಹಾಗಾಗಿ ನೀವು ಯೋಚನೆ ಮಾಡಿ, ಎಷ್ಟು ವಿಭಿನ್ನ ರೀತಿಯ ಜನರು ಒಟ್ಟಿಗೆ ಸೇರ್ತಾರೆ ಅಂತ. ಮತ್ತವರು ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಸೇರ್ತಿಲ್ಲ, ಪ್ರತಿ 4 ವರ್ಷಕ್ಕೆ 4 ಜಾಗದಲ್ಲಿ ಭೇಟಿ ಆಗ್ತಾರೆ. ಅದರಲ್ಲಿ ಆ ಸಮಯದಲ್ಲಿ ನೀವು ದಕ್ಷಿಣಕ್ಕೆ ಹೋಗ್ಬೋದಾಗಿತ್ತು, ನೀವೀಗ ಅಲ್ಲಿ ತನಕ ಹೋಗ್ತಾ ಇದ್ದೀರಲ್ವಾ? ಉತ್ತರಕ್ಕೆ ಹೋಗ್ತಾ ಇದ್ದೀರಾ, ಮಧ್ಯದಲ್ಲಿ ಕೂಡ ದಕ್ಷಿಣದಲ್ಲಿ ಎಷ್ಟು ದೂರ ಹೋಗ್ಬೇಕೋ ಅಷ್ಟು ದೂರ ಹೋಗ್ತಾ ಇದ್ದೀರಾ ಈಗ. ಆದ್ರಿಂದ ಇದು ಖಂಡಿತವಾಗಿಯೂ ಬಹಳ ಉಪಯುಕ್ತವಾದ ಸಾಮಾಜಿಕ ಅಂಶವಾಗಿರುತ್ತೆ. ಮತ್ತೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಸಹಿಷ್ಣುತೆಯ ಭಾವನೆ, ಬೌದ್ಧಿಕ ತೆರೆದ ಮನಸ್ಸು, ಉದಾರತೆಯು, ಈ ರೀತಿಯ ಸಮ್ಮೇಳನಗಳು, ಚರ್ಚೆಗಳು, ಸಭೆಗಳು, ಒಟ್ಟಿಗೆ ಸೇರೋದು ತುಂಬಾ ಪ್ರಾಮುಖ್ಯತೆ ಇದೆ. ನಾವು ಭೇಟಿ ಆಗ್ತೀವಿ, ನಾವು ಒಂದೇ ಸ್ಥಳದಲ್ಲಿ ಭೇಟಿ ಆಗೋದಿಲ್ಲ, ಒಂದೇ ಉದ್ದೇಶಕ್ಕಾಗಿ ನಾವು ಭೇಟಿ ಆಗ್ತಾ ಇಲ್ಲ. ಮತ್ ನಾವು ಭೇಟಿ ಆಗೋದು ಇನ್ನೊಬ್ಬರನ್ನ ನಿಗ್ರಹಿಸಕ್ಕೂ ಅಲ್ಲ. ನಾವು ಭೇಟಿ ಆದಾಗ ನಾವು ಮಾತಾಡ್ತೀವಿ, ನಮ್ಮ ಮಾತಿಗೆ ಒಪ್ಕೊಳ್ದೇ ಇದ್ದವರು ಕೂಡ ನಮ್ಗೆ ಅಲ್ಲಿ ಸಿಗ್ತಾರೆ. ನಾವು ಅವ್ರನ್ನ ನಿಂದಿಸೋದಿಲ್ಲ, ಅವ್ರು ಕತ್ತಿಸ್ಕೊಲ್ಲ, ನಾವು ವಾದ ವಿವಾದ ಮಾಡ್ತೀವಿ. ಇಷ್ಟೇ ಅಲ್ಲ, ನಾವು ಒಂದ್ ರೀತಿ ಯೋಚಿಸೋದನ್ನ ಕಲ್ತಿದೀವಿ. ಇನ್ನೊಬ್ರ ಮಾತು ನಮ್ಗೆ ಒಳ್ಳೇದು ಅಂತ ಅನ್ಸಿದ್ರೆ ಅದು ನಮ್ಮ ಮಾತು ಅಂತ ನಾವು ಹೇಳ್ತೀವಿ. ಇನ್ನೊಬ್ರ ಮಾತಿನಲ್ಲಿ ನಾವು ನಮ್ಮ ಮಾತನ್ನ ನೋಡಕ್ಕೆ ಶುರು ಮಾಡ್ತೀವಿ. ಮತ್ತಿದು ಯಾವುದೇ ರೀತಿ ಕೃತಕ ಸಂಯೋಗವಲ್ಲ. ಇದು ಸತ್ಯ ನನ್ನ ಮಾತಿನಲ್ಲಿ ಇದ್ರೆ, ಮತ್ತೆ ಸತ್ಯ ಇನ್ನೊಬ್ಬರ ಮಾತಿನಲ್ಲಿ ಇದ್ರೆ, ನಾನು ಏಕೆ ನನ್ನ ಮತ್ತೆ ಇನ್ನೊಬ್ಬರ ಮಾತು ಒಂದೇ ಅಂತ ಭಾವಿಸಬಾರ್ದು? ಈ ವಿಷಯ ಭಾರತನ ತುಂಬಾ ಮುಂದೆ ಕರೆದೊಯ್ದಿದೆ. ಏಕೆಂದ್ರೆ ಜನರು ಭೇಟಿ ಆಗ್ತಾರೆ, ಮಾತಾಡ್ತಾರೆ, ತಿಳ್ಕೊಳ್ತಾರೆ, ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಕತೆ ಬರೆದ್ರು ಹೇಗಿರ್ಬೇಕು ಅಂದ್ರೆ ಅವು ಮಾನವನ ಜೀವನದಲ್ಲಿ ಆಳವನ್ನ ತುಂಬಿಸ್ಬೇಕು. ಮತ್ತೆ ಇದೆ ಮೋಕ್ಷದತ್ತ ಸಾಗುವ ಮಾರ್ಗ, ಜೀವನದಲ್ಲಿಯೇ ಮುಕ್ತಿ ಹೊಂದೋದು. ಈಗ 2025ನೇ ವರ್ಷದ ಆರಂಭವೇ ಮಹಾಕುಂಭದಿಂದ ಆಗಿದೆ. ಮತ್ತೆ ನೀವು ನೋಡಿದ್ರೆ ಇದು ಮಾಹಿತಿಯ ಕ್ರಾಂತಿಯ ಯುಗ, AI ಯುಗ ಮತ್ತು
ಸಂವಹನ ಮತ್ತು ಸಾರಿಗೆ ಸಾಧನಗಳು ಎಲ್ಲ ಆಧುನಿಕವಾಗಿ ಮಾರ್ಪಟ್ಟಿವೆ. ಈಗಿನ ಕಾಲದಲ್ಲಿ ಕುಂಭದ ಹಳೆಯ ಉದ್ದೇಶಕ್ಕಿಂತ ನಾವು ಬಹಳ ಮುಂದೆ ಬಂದಿದ್ದೀವಿ. ಈಗ ಇಂದು ಈ ಸಮಾವೇಶ ನಡೀತಿರುವಾಗ ಇದೊಂದು ವಿಶ್ವದ ಅತಿ ದೊಡ್ಡ ಸಮಾವೇಶ ಅಂತ ಹೇಳಲಾಗತ್ತೆ. ಆಗ ಈ ಕುಂಭವನ್ನು ಈಗಿನ ಕಾಲದಲ್ಲಿ ಯಾವ ದೃಷ್ಟಿಕೋನದಿಂದ ಕೇಳ್ತಾ ಇದ್ದೀರಾ ಮತ್ತು ಇಲ್ಲಿಂದ ಮುಂದೆ ಹೇಗೆ ದಾರಿ ಕಂಡು? ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿದೆ. ನೋಡಿ, ಮೊದಲಿಗೆ ನಾವು ನಮ್ಮ ನದಿಗಳಿಗೆ ಸ್ವಲ್ಪ ಗೌರವವನ್ನ ನೀಡಬೇಕಾಗತ್ತೆ. ಅವುಗಳ ಮೇಲೆ ಸ್ವಲ್ಪ ಕರುಣೆ ತೋರಬೇಕು ಅಲ್ವಾ? ಕ್ಲೈಮೇಟ್ ಚೇಂಜ್ ಆಗಲಿ, ಇಂಡಸ್ಟ್ರಿಯಲ್ ವೇಸ್ಟ್ ಆಗಲಿ, ಹ್ಯೂಮನ್ ವೇಸ್ಟ್ ಆಗಲಿ, ನದಿಗಳು ನಮ್ಮೆಲ್ಲರೂ ಅಷ್ಟೇ ಅಪಾಯದಲ್ಲಿದ್ದಾರೆ. ಮತ್ತೆ ಆ ನದಿಗಳು ತುಂಬಾ ದುರಸ್ತಿಯಲ್ಲಿವೆ. ಈ ಸಮಯದಲ್ಲಿ ನಾವು ಧಾರ್ಮಿಕ ಕಾರಣಗಳಿಗೆ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ನಮ್ಮ ನದಿಗಳಿಗೆ ತೊಂದರೆ ಕೊಡಕ್ಕೆ ಹೋಗ್ಬಾರ್ದು. ನದಿಗಳು ನಿಜವಾಗ್ಲೂ ನಮ್ಮ ತಾಯಿ ಆಗಿದ್ದರೆ ಆಗ ಅನಾರೋಗ್ಯದ ತಾಯಿಗೆ ದುಃಖವನ್ನ ನೀಡೋದು ಮಕ್ಕಳಿಗೆ ಶೋಭೆ ತರೋದಿಲ್ವಲ್ಲ. ಅದಕ್ಕೇನ್ ಮಾಡಬೇಕು? ಸಾಂಕೇತಿಕವಾಗಿ ನೀವು ಹೋಗಿ ಅಲ್ಲಿ ನೀವು ನೀರಿನ ಕೆಲವು ಹನಿಗಳನ್ನ ನಿಮ್ಮ ಮೇಲೆ ಸಿಂಪಡಿಸ್ಕೊಳ್ಳಿ. ನನ್ನ ಈ ಮಾತು ಅನೇಕರಿಗೆ ಬಹಳ ವಿವಾದಾಸ್ಪದವಾಗಿ ತೋರಬಹುದು. ಏನ್ ತೊಂದರೆ ಇಲ್ಲ. ನನಗೆ ನಮ್ಮ ನದಿಗಳ ಬಗ್ಗೆ ಹೆಚ್ಚು ಕಾಳಜಿ ಇದೆ, ಧರ್ಮದ ಅರ್ಥದ ಬಗ್ಗೆ ಕಾಳಜಿ ಇದೆ. ಕುಂಭದ ನಿಜವಾದ ಅರ್ಥವನ್ನು ಗಮನದಲ್ಲಿಟ್ಕೊಂಡು ಕುಂಭ ನಡೆಯುವಂತ ಎಲ್ಲ ಸ್ಥಳಗಳಲ್ಲಿ ಕುಂಭದ ದಿನಗಳಲ್ಲಿ ನೀವಲ್ಲಿ ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು. ಅಲ್ಲಿ ನೀವು ಆಧ್ಯಾತ್ಮವನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು. ಪುರಾಣಗಳ ಕಥೆಗಳು, ಜನಪ್ರಿಯ ಸಂಸ್ಕೃತಿ, ಧರ್ಮದಲ್ಲಿ ಪ್ರಚಲಿತವಾಗಿರುವ ಆಳವಾದ ವೈದಾಂತಿಕ ಅರ್ಥಗಳು ಯಾವುವು, ಇದನ್ನ ಅರ್ಥ ಮಾಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಇಂದು ಕುಂಭ ಇಂತಹ ರೂಪದಲ್ಲಿರಬೇಕು. ನಮ್ಮೊಳಗೆ ಇರುವ ಎಲ್ಲಾ ರೀತಿಯ ಭಯಗಳು, ಅವುಗಳೆಲ್ಲವೂ ಮರಣ ಕಾರಣದಿಂದಾನೆ. ಮರಣ ಎಂದ್ರೆ ಭಯ. ಮರಣವನ್ನು ಯಾರೂ ನೋಡಿಲ್ಲ, ಆದರೆ ಎಲ್ಲರೂ ಮರಣದಿಂದ ಭಯಭೀತರಾಗ್ತಾರೆ. ಆದ್ದರಿಂದ ಮರಣ ಎಂದರೆ ಭಯದ ಇನ್ನೊಂದು ಹೆಸರು. ನಿಮ್ಮೊಳಗಿರುವ ಎಲ್ಲಾ ತರಹದ ಭಯಗಳಿದೆಯಲ್ಲ, ಅದನ್ನ ಹೇಗೆ ತೆಗೆದುಹಾಕಬಹುದು ಎಂಬುದರ ಮೇಲೆ ನಾವು ಕೇಂದ್ರೀಕರಿಸಬೇಕಾಗತ್ತೆ. ಹಾಗಾಗಿ ನಾವು ಕಾಲಕ್ರಮೇಣ ಕುಂಭಮೇಳದಂತಹ ಹಬ್ಬಗಳಿಗೆ ಹೊಸ ಮತ್ತು ಆಳವಾದ ಅರ್ಥವನ್ನ ನೀಡಬೇಕು. ಇಲ್ಲದೇ ಇದ್ರೆ ಎಲ್ಲವೂ ವಿಕೃತವಾಗುತ್ತಾ ಹೋಗುತ್ತೆ. ಈಗ ಆಗ್ತಿದೆಯಲ್ಲ, ಅರ್ಥಹೀನ ಮತ್ತು ಮತ್ತು ವ್ಯರ್ಥವಾಗುತ್ತೆ. ಇದರಿಂದ ಶಕ್ತಿಯ ವ್ಯರ್ಥ ಆಗುತ್ತೆ, ಅವಕಾಶಗಳ ವ್ಯರ್ಥವಾಗುತ್ತೆ, ಮತ್ತೆ ಧರ್ಮದ ಪ್ರತಿಷ್ಠೆ ಕೂಡ ಕುಗ್ಗುತ್ತೆ. ಈಗಿನ ಧರ್ಮಗುರುಗಳು ಅಥವಾ ಧರ್ಮಾಚಾರ್ಯರು ಒಂದು ವಾಟ್ಸಪ್ ಮಾಡಿದ್ರೆ ಸಾಕು, ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾರೆ. ಎಷ್ಟೊಂದು ಕಡೆ ಗಲಭೆ ಆಗತ್ತೆ. ಮತ್ತು ನಾನಿಲ್ಲಿ ಕೇವಲ ಹಿಂದೂ ಧರ್ಮಗುರುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇತರ ಧರ್ಮಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧರ್ಮ ಹೇಗಾಗಿದೆ ಅಂದರೆ ಒಂದು ರೀತಿಯ ಗುತ್ತಿಗೆ ಆಗಿದೆ. ಈಗ ತಮ್ಮ ಗೌರವಯುತ ಪರಂಪರೆಯನ್ನು ಮತ್ತು ಇತಿಹಾಸವನ್ನು ರಕ್ಷಿಸಿಕೊಳ್ಳಕ್ಕೆ ಅವರು ಜನರನ್ನ ಕೋಪಗೊಳಿಸುವ ಒಂದು ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಕುಂಭಮೇಳದ ಮೂಲಕ ಹೊಸ ರೀತಿಯಲ್ಲಿ ಯೋಚಿಸಬೇಕು ಅಂದರೆ ಹಿಂದೂ ಸಮಾಜವು ತನ್ನನ್ನು ತಾನು ಸಹಿಷ್ಣು ಸಮಾಜ, ಒಂದು ಉನ್ನತ ಸಮಾಜ, ಅಷ್ಟೇ ಅಲ್ಲ ಮಾನವತಾವಾದಿ ಸಮಾಜ ಅಂತ ಪರಿಗಣಿಸುತ್ತೆ. ಅಂದರೆ ಈ ವಿಚಾರದ ಬಗ್ಗೆ ಮತ್ತೊಮ್ಮೆ ಯೋಚಿಸುವ ಅವಕಾಶವನ್ನ ಪಡಿಬಹುದು. ಅಂದರೆ ಈ ರೀತಿ ಒಂದು ವ್ಯವಸ್ಥೆ ಇದೆಯಲ್ಲ, ಹಿಂದೂ ದರ್ಶನವು ಪ್ರತಿಪಾದಿಸುವಂಥದ್ದು, ಅಂತ ವ್ಯವಸ್ಥೆಯನ್ನ ಸ್ಥಾಪಿಸಬಹುದಾ? ನೋಡಿ, ಈ ರೀತಿಯ ಚರ್ಚೆಗಳಲ್ಲಿ ಒಂದು ಸೌಂದರ್ಯ ಇರುತ್ತೆ. ನೀವು ವ್ಯವಸ್ಥೆಯನ್ನ ನಿರ್ಮಿಸಬಹುದು, ಆದರೆ ಅದು ಸೌಂದರ್ಯದೊಂದಿಗೆ ಇರಬೇಕು. ಒಂದು ದೊಡ್ಡ ವಿಷಯ ಏನಂದ್ರೆ ಅದು ವ್ಯವಸ್ಥೆ ಇಲ್ಲದೆ ಕೂಡ ತನ್ನ ಕೆಲಸ ಮಾಡಬೇಕು. ಈಗ ನೀವು ಮತ್ತು ನಾನು ಒಂದು ಮಟ್ಟದಲ್ಲಿ ಮಾಡ್ತಿರುವ ಚರ್ಚೆ ಇದೆ. ಈ ಚರ್ಚೆ ತನ್ನಲ್ಲಿಯೇ ಅರ್ಥ ಮತ್ತು ಸೌಂದರ್ಯವನ್ನು ಹೊಂದಿದ್ದರೆ ಇನ್ನೂ 4 ಜನ ಪರಸ್ಪರ ಮಾತಾಡೋಕೆ ಪ್ರೇರಿತರಾಗ್ತಾರೆ. ಆವಾಗ ಸೌಂದರ್ಯ ಸಾಂಕ್ರಾಮಿಕವಾಗಿದೆ ಆ ಅರ್ಥದಲ್ಲಿ. ಇಲ್ಲಿ ಏನಾದ್ರೂ ಒಳ್ಳೇದಿದ್ರೆ ಜನರು ನಾವು ಕೂಡ ಅದನ್ನ ಮಾಡಕ್ಕೆ ಬಯಸ್ತೀವಿ ಅಂತ ಹೇಳ್ತಾರೆ. ನಂತರ ನಿಮ್ಮ ಆಂತರಿಕ ಜೀವನದಲ್ಲಿ ಮತ್ತು ಬಾಹ್ಯ ಜೀವನದಲ್ಲಿ ನಿಮ್ಮನ್ನ ಮುಂದೆ ಕೊಂಡೊಯ್ಯುವಂತ ವಿಚಾರವಿದೆ. ಅದು ಒಬ್ಬ ವ್ಯಕ್ತಿ ತನ್ನೊಳಗೆ ನನ್ನದೇ ಎಲ್ಲವೂ ಶ್ರೇಷ್ಠ ಅಂತ ಹೇಳೋದು ಇರುತ್ತೆ. ನಾನು ನನ್ನ ಪರಂಪರೆ ಎಂದು ಕರೆಯುವುದು ಶ್ರೇಷ್ಠವೆಂದು ಅವನು ಹೇಳ್ತಾನೆ. ನಾನು ನನ್ನ ಆಲೋಚನೆ, ನನ್ನ ಭಾವನೆ, ನನ್ನ ಅಭಿಪ್ರಾಯ ಎಂದು ಕರೆಯುವುದು ಶ್ರೇಷ್ಠವೆಂದು ಅವನು ಹೇಳ್ತಾನೆ. ಎಲ್ಲ ತಂದೆ ಶ್ರೇಷ್ಠ ಅಂತ ಹೇಳ್ತಾನೆ.
ಅಂತ ವ್ಯಕ್ತಿಯೊಂದಿಗೆ ಯಾವುದೇ ಪ್ರಗತಿ ಇರೋದಿಲ್ಲ. ಹ್ಮ್ ಹ್ಮ್ ಚರ್ಚೆಯ ಮೂಲಕ ಮಾತ್ರ ವಿಚಾರಗಳು ಮುಂದುವರಿತವೆ. ಯಾವಾಗ್ಲೂ ಮಾತಿಂದನೇ ಮುಂದುವರಿತವೆ. ಹಾಗಾಗಿ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಈ ವಾರ್ತೆಗಳು, ಚರ್ಚೆಗಳು, ಗೋಷ್ಠಿಗಳು ಮತ್ತು ಶಾಸ್ತ್ರಾರ್ಥಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಇದಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನೇ ಪರಮಾತ್ಮ ಅಂತ ಭಾವಿಸ್ತಾನೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಅಂತಿಮ, ನಾನು ಯೋಚಿಸುವುದೇ ಅಂತಿಮ ಸತ್ಯ, ನನ್ನ ಪರಂಪರೆಯೇ ಸರಿ, ನನ್ನ ಆಲೋಚನೆಯೇ ಸರಿ, ನನ್ನ ಜೀವನದ ಉದ್ದೇಶವೇ ಸರಿ, ನನ್ನ ಆಸೆಗಳೆಲ್ಲವೂ ಶುದ್ಧ ಮತ್ತು ಶುಭ ಅಂತ ಅನ್ಕೋತಾನೆ. ಎಲ್ರೂ ಹೀಗೆ ಭಾವಿಸ್ತಾರೆ. ಇತರರನ್ನು ಭೇಟಿ ಆಗದೆ, ಅವರೊಂದಿಗೆ ಮಾತನಾಡದೆ, ಪ್ರಯಾಣ ಮಾಡದೆ. ನಮ್ಮ ಗುರುಗಳಿದಾರಲ್ಲ, ಅವರು ಎಷ್ಟು ಯಾತ್ರೆಗಳನ್ನ ಮಾಡಿದ್ದಾರೆ. ನೀವು ಶಂಕರಾಚಾರ್ಯರನ್ನ ತಗೊಳ್ಳಿ, ಗುರುನಾನಕರನ್ನ ತಗೊಳ್ಳಿ, ನೀವು ಮಹಾತ್ಮ ಬುದ್ಧನನ್ನ ತೆಗೆದುಕೊಳ್ಳಿ, ಭಗವಾನ್ ಮಹಾವೀರರನ್ನ ತೆಗೆದುಕೊಳ್ಳಿ. ನಿರಂತರವಾಗಿ ಪ್ರಯಾಣ ಮಾಡ್ತಾ ಇದ್ರು ಅವರು. ಪ್ರಯಾಣ ಅಂದ್ರೆ ಏನು? ನಾನು ನನ್ನಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಸೂಚಿಸುತ್ತೆ. ಒಮ್ಮೆ ತಾನಾಗಿ ಸಿಕ್ಕಾಕೊಂಡ್ರೆ ಅವನಿಗಿಂತ ಹೆಚ್ಚು ದುರಾದೃಷ್ಟವಂತರು ಬೇರೆ ಯಾರೂ ಇರೋದಿಲ್ಲ. ನನ್ನ ಕೊನೆ ಪ್ರಶ್ನೆ ಇದಾಗಿದೆ. ನೀವು ಒಮ್ಮೆ ನನ್ನೊಂದಿಗೆ ಮಾತಾಡ್ತಾ ಯಾವ ವ್ಯಕ್ತಿ, ಯಾವ ಸಮಾಜ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಲು ಸಾಧ್ಯವಾಗೋದಿಲ್ವೋ ಅವ್ರಿಗಿಂತ ದೊಡ್ಡ ಅಧರ್ಮಿ ಬೇರೆ ಯಾರೂ ಇಲ್ಲ. ಮತ್ತು ಈ ಸಂದರ್ಭದಲ್ಲಿ ನೀವು ಇಸ್ರೇಲಿನ ಯಹೂದಿಗಳ ಬಗ್ಗೆ ಉದಾಹರಣೆ ಕೊಟ್ರಿ. ಹಿಂದೂ ಸಮಾಜವು ಈಗಿನ ಒಂದು ಸಮಯದಲ್ಲಿ ಒಂದು ವಿಷಯ ಒಪ್ಕೊಳ್ಳುತ್ತೆ. ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಭಾರತದಲ್ಲಿನ ಮುಸ್ಲಿಂ ಸಮುದಾಯದ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಅವರು ಆಕ್ರಮಣಕಾರಿ ಆಗ್ತಾನೇ ಇದ್ದಾರೆ. ಅವರ ರ್ಯಾಡಿಕಲೈಸೇಷನ್ ಆಗ್ತಾ ಇದೆ ಮತ್ತು ಅವರು ಪಶ್ಚಿಮದ ವಿರುದ್ಧವಾಗಿ ಒಂದು ವಿಶಿಷ್ಟ ರೀತಿಯ ಯುದ್ಧವನ್ನ ನಡೆಸ್ತಾ ಇದ್ದಾರೆ. ಅದರಿಂದ ಒಂದಲ್ಲ ಒಂದಿನ ಈ ಸಮಾಜದ ಮೇಲೆ ಅಪಾಯ ಬರುತ್ತೆ ಅಂತ ಗೊತ್ತಿದ್ದು ನಾವೆಲ್ಲರೂ ಮೊದಲೇ ಸಿದ್ಧವಾಗಿರಬೇಕು. ಮತ್ತೆ ಆ ಆಕ್ರಮಣಕಾರಿಯನ್ನು ಎದುರಿಸೋಕೆ ಸ್ವಯಂ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕು. ನಮ್ಮೇಲೆ ನಮ್ಗೆ ನಂಬಿಕೆ ಇಡಬೇಕಾಗತ್ತೆ. ಮತ್ತೆ ಸಮಯವನ್ನ ಗುರುತಿಸಿ ಸಮಾಜವನ್ನ ಜಾಗೃತಿಗೊಳಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಒಪ್ಪಿಗೆ ಇದೆಯಾ? ಅದು ಈ ಸಮಸ್ಯೆ ಎಷ್ಟೇ ಗಂಭೀರವಾಗಿದ್ರೂ ಪರಿಹಾರಕ್ಕೆ ಅಷ್ಟೇ ತುರ್ತಾಗಿ ಪ್ರಯತ್ನಿಸಲಾಗುತ್ತೆ. ಹೇಗಂದ್ರೆ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗಿ ನನ್ನ ಸಮಸ್ಯೆ ತುಂಬಾ ಗಂಭೀರವಾಗಿದೆ, ನನಗೆ ಸಹಾಯ ಮಾಡಿ, ಅದಕ್ಕೆ ನನಗೆ ಶಸ್ತ್ರಚಿಕಿತ್ಸೆ ಮಾಡಿ, ಕತ್ತರಿಸಿ, ರಕ್ತಸ್ರಾವ ಮಾಡಿ ಅಂತ ಹೇಳ್ಬೋದು. ಆದರೆ ಡಾಕ್ಟರ್ ತಾನೇ ಮೊದಲು ಹೇಳಬೇಕು ನಿಮ್ಮ ದೇಹದ ಸ್ಥಿತಿ ಏನಾಗಿದೆ ಅಂತ. ಮತ್ತು ಅವ್ರು ನಿಮ್ಗೆ ಅದನ್ನೆಲ್ಲ ಹೇಗೆ ಹೇಳ್ತಾರೆ? ನೀನೀಗ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದು ಅದರ ರಿಪೋರ್ಟ್ ತೋರಿಸು. ರಿಪೋರ್ಟ್ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಆಪರೇಷನ್ ಮಾಡೋ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಆ ರಿಪೋರ್ಟ್ ಏನು ಹೇಳುತ್ತೆ? ಅದು ನಿಜವಾಗಿಯೂ ಅಗತ್ಯವಿದ್ದರೆ ಆ ಅಂಕಿಅಂಶಗಳನ್ನು ಏನು ಹೇಳ್ತೇವೆ? ಭಾರತದಲ್ಲಿ, ನಾನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಆದರೆ ಭಾರತದಲ್ಲಿ ಇನ್ನೂ ಮುಸ್ಲಿಮರ ಅನುಪಾತ ಶೇಕಡಾವಾರು ಜನಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದೆ ಮತ್ತು ಬಹಳ ವೇಗವಾಗಿ ಹೆಚ್ಚುತ್ತಾ ಇದೆ ಅಂತ ಅಂಕಿಅಂಶಗಳು ಹೇಳ್ತಾವೆ. ಈಗ 2011ರಲ್ಲಿ ಕೊನೆಯ ಜನಗಣತಿ ನಡೆದಿತ್ತು. 2021ರಲ್ಲಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. 2022ರಲ್ಲಿ ಆಗ್ಬೇಕಾಗಿತ್ತು. ಈ ಜನಗಣತಿ ಆದ್ರೆ ನಮ್ಗೆ ಬಹಳಷ್ಟು ವಿಷಯಗಳಿಂದ ಮುಕ್ತಿ ಸಿಗುತ್ತೆ. ಅದರಲ್ಲಿ ಒಂದು ವಿಷಯ ಏನಂದ್ರೆ ಅದು ಹಿಂದೂ ಜನಸಂಖ್ಯೆ ಕುಗ್ತಾ ಇದೆ ಅಂತ. ಯಾಕಂದ್ರೆ ಗ್ರಾಫ್ ಮತ್ತೆ ಟ್ರೆಂಡ್ಗಳು ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆ ದರ ಮತ್ತು ಹಿಂದೂ ಜನಸಂಖ್ಯೆಯ ಬೆಳವಣಿಗೆ ದರ ಎರಡು ಕನ್ವರ್ಜ್ ಆಗ್ತಾ ಇದೆ. ಮತ್ತೆ ಈಗ ನಡೆಯುವ ಜನಗಣತಿಯಲ್ಲಿ ನೀವು 2011ರಲ್ಲಿ ಇದ್ದಷ್ಟು ವ್ಯತ್ಯಾಸ ಇನ್ನೂ ಇಲ್ಲ ಎಂದು ಕಾಣಬಹುದು ಗ್ರೋತ್ ರೇಟಲ್ಲಿ. ಹಾಗಾಗಿ ಹಿಂದೂಗಳ ಇಷ್ಟು ಶೇಕಡಾವಾರು ಹೆಚ್ಚುತ್ತಿದ್ರೆ, ಉದಾಹರಣೆಗೆ 2.2% ಅಂತ ನಾವು ಅನ್ಕೊಳ್ಳೋಣ. ಆಗ ಮುಸ್ಲಿಮ್ರದ್ದು 2.4% ಇರುತ್ತೆ. ಹಾಗಾದ್ರೆ ವ್ಯತ್ಯಾಸ ಎಷ್ಟಾಯ್ತು? 0.2%. 2011ರಲ್ಲಿ ವ್ಯತ್ಯಾಸ 0.4% ಇತ್ತು. ಮತ್ತೆ 2001ರಲ್ಲಿ 0.7% ಇತ್ತು. ಹಾಗಾಗಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ಏನಿದೆ ಈಗ ನೋಡಿದ್ರೆ ಕನ್ವರ್ಜ್ ಆಗ್ತಾ ಇದೆ. ಆದ್ರಿಂದ ಸಮಸ್ಯೆ ಇದ್ದಿದ್ರೆ ಅದು 50ರ ದಶಕ, 60ರ ದಶಕ ಅಥವಾ 70ರ ದಶಕದಲ್ಲಿ ಇದ್ದಿರ್ಬೋದು. ಆಗ ಸಮಸ್ಯೆ ಇದ್ದಿರ್ಬೋದು ಅಂತ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಒಂದು ಮಾತು ಹೇಳ್ಬೋದು, ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಯಾರ ಕೈಯಲ್ಲಿ ಅಧಿಕಾರ ಇರುತ್ತೆ ಅಂತ ನೋಡಿದ್ರೆ ಆ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತ ಸುಲಭವಾಗಿ ತಿಳಿದು ಬರುತ್ತೆ. ವಿಶೇಷವಾಗಿ ಕೆಲವರು ಹೇಗಂದ್ರೆ ತಮ್ಮ ಸಮುದಾಯದವರನ್ನೇ ಬೆಂಬಲಿಸಿ ಹೋಗಿ ಮತ ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾನು ನಾಗರಿಕನ ಹಾಗೆ ಓಟ್ ಹಾಕಲ್ಲ, ನಾವು ಜನಸಮೂಹದಂತೆ ಹಾಕ್ತೀವಿ. ಹೌದು, ಕೆಲವು ಧರ್ಮದವ್ರ ಗುಂಪಾಗಿ ಮತ ಹಾಕ್ತಾರೆ. ಹಾಗಾದ್ರೆ ಮುಖ್ಯದ ವಿಷಯ ಏನು ಅಂದ್ರೆ ಅವ್ರ ಸಂಖ್ಯೆ ಎಷ್ಟು, ನಮ್ಮ ಸಂಖ್ಯೆ ಎಷ್ಟು ಅಂತ. ಆ ವಿಷಯ ನಾನು ಒಪ್ಕೊಳ್ತೀನಿ. ಹೌದು, ಇದು ಯಾವುದೇ ಒಂದು ಕಾಲ್ಪನಿಕ ಸಮಸ್ಯೆ
ಅಂತ ಹೇಳಕ್ಕಾಗಲ್ಲ. ಅವ್ರ ಸಂಖ್ಯೆ ಎಷ್ಟಿದೆ, ನಮ್ಮ ಸಂಖ್ಯೆ ಎಷ್ಟಿದೆ ಅಂತ. ಸಂಖ್ಯೆಗಳ ಬಗ್ಗೆ ಕಾಳಜಿ ವಹಿಸುವಂತ ಜನ ಇದ್ದಾರಲ್ಲ, ನನಗೆ ಅವ್ರ ಮಾತು ಅರ್ಥ ಆಗುತ್ತೆ. ಅವರು ಈ ವಿಷಯನ ಏಕೆ ಮತ್ತೆ ಮತ್ತೆ ಚರ್ಚಿಸ್ತಾರೆ ಅನ್ನೋದು ನನಗೆ ಅರ್ಥ ಆಗೋದಿಲ್ಲ ಅಂತ ಅನ್ಕೊಳ್ಳೋದು ಬೇಡ. ನಮ್ಮ ಜನಸಂಖ್ಯೆ ಎಷ್ಟಿದೆ, ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ ನನಗೆ ಅರ್ಥ ಆಗುತ್ತೆ. ನನಗಿದು ಕೂಡ ಅರ್ಥ ಆಗುತ್ತೆ, ಯಾವಾಗ ಒಂದು ಜನಸಂಖ್ಯೆಯ ಅನುಪಾತದಲ್ಲಿ ಅಸಮತೋಲನ ಉಂಟಾದಾಗ ಅಲ್ಲಿ ಸಮಸ್ಯೆಗಳು ಶುರು ಆಗುತ್ತೆ. ನಾವು ನೋಡಿದೀವಿ ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂತ. ನಾವು ನೋಡ್ತಿದೀವಿ ಬಂಗಾಳ ಮತ್ತು ಕೇರಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಾವು ನೋಡಿದೀವಿ. ನಾವು ಇಡೀ ಭಾರತದ ಪರಿಸ್ಥಿತಿಯನ್ನು ನೋಡಿದೀವಿ. ನಮ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಆದರೆ ನಂಗೆ ಇದು ಕೂಡ ಗೊತ್ತು, ಸಮಸ್ಯೆಯು ತೀವ್ರವಾಗಿದ್ದು ಯಾವ ಕಾಲದಲ್ಲಿ ಅಂದರೆ ಅದು 50ರಿಂದ 90ರ ದಶಕದ ಸಮಯದಲ್ಲಿ. ನಾವು 1947ರಲ್ಲಿ ಸ್ವತಂತ್ರವಾದಾಗ ಮೊದಲ ಜನಗಣತಿಯಲ್ಲಿ, ಆಗ ನಡೆದಂತಹ ಮೊದಲನೇ ಜನಗಣತಿಯಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು 10% ಹತ್ತತ್ರ ಇತ್ತು. ಮತ್ತದು ಹೆಚ್ಚುತ್ತಾ ಈಗ 16-17% ಈಗ ನೋಡಿದ್ರೆ 10%ದಿಂದ 16-17% ಈಗ ನೀವು ಮಾಡಿದ್ರೆ 17% ಬರುತ್ತೆ ಅಂದಾಜ್ ಮೇಲೆ. ಈಗ ಅನುಪಾತ ಹೆಚ್ಚಾಗ್ತಾ ಇಲ್ಲ. ಈಗ ಅದು ಇರುವ ಸ್ಥಾನದಲ್ಲಿ ಸ್ವಲ್ಪ ಹೆಚ್ಚಾಗಿ ಸ್ಥಿರವಾಗಿ ಹೋಗ್ತಾ ಇದೆ ಅಷ್ಟೇ. ಅದು ಹೆಚ್ಚಿದಾಗ ನಾವು ಏನೂ ಕೂಡ ಮಾಡಲಿಲ್ಲ. ಅದು ಹೆಚ್ಚಾಗ್ತಿದ್ದಾಗ ಇಷ್ಟೆಲ್ಲ ಗದ್ದಲ ನಾವು ಮಾಡಬೇಕಾಗಿತ್ತು. ಈಗ ಗದ್ದಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಗದ್ದಲ ಮಾಡೋದು ಈ ದೇಶಕ್ಕೆ ಒಳ್ಳೇದೇ ಅಲ್ಲ. ಯಾಕಂದ್ರೆ ನಾವೀಗ ಏನೂ ಮಾಡೋಕ್ಕಾಗದಿರುವಂಥ ವಿಷಯದ ಬಗ್ಗೆ ಗದ್ದಲ ಮಾಡ್ತಾ ಇದ್ದೀವಿ. ನಾವು ಎಂಥ ಸಮಸ್ಯೆ ಬಗ್ಗೆ ಗದ್ದಲ ಮಾಡ್ತಿದ್ದೀವಿ ಅಂದ್ರೆ ಆ ಸಮಸ್ಯೆ ಒಂದು ಕಾಲದಲ್ಲಿ ತುಂಬಾ ದೊಡ್ಡದಾಗಿತ್ತು, ಈಗಿಲ್ಲ. ನೀವದನ್ನ ನಷ್ಟ ಅಂತ ಭಾವಿಸಿದ್ರು ಕೂಡ ಕೆಲವ್ರು ಹೇಳ್ತಾರೆ ಇದರಿಂದ ಭಾರಿ ತುಂಬಾ ನಷ್ಟ ಆಗಿದೆ ಅಂತ. ಸರಿ, ಈ ಮಾತನ್ನ ನಷ್ಟ ಅಂತಾನೆ ಒಪ್ಕೊಳ್ಳಿ. ಆಗ್ಬೇಕಾಗಿದ್ದ ನಷ್ಟ ಆಗ ಹೋಗಿದೆ. ಈಗ ಅದಕ್ಕಿಂತ ಹೆಚ್ಚಿನ ನಷ್ಟ ಆಗೋದಕ್ಕೆ ಸಾಧ್ಯವಿಲ್ಲ. ಈಗ ಗದ್ದಲ ಮಾಡೋದ್ರಿಂದ ಏನ್ ಪ್ರಯೋಜನ? ಯಾಕೆ ಗದ್ದಲ ಮಾಡ್ತೀರಾ? ನಾನು ಅವ್ರಿಗೆ ಹೇಳ್ತೀನಿ, ಸ್ನೇಹಿತರೆ, ಈ ವಿಷಯನ ಬಿಟ್ಬಿಡಿ. ಇತರ ಸಕಾರಾತ್ಮಕ ವಿಷಯಗಳ ಮೇಲೆ, ಸೃಜನಶೀಲ ವಿಷಯಗಳ ಮೇಲೆ ನಿಮ್ ಗಮನ ಇಡಿ. ಸಂಖ್ಯೆನ ಇಟ್ಕೊಂಡು ನೀವು ಜಗಳಾಡಕ್ ಸಾಧ್ಯ ಇಲ್ಲ. ಸೆನ್ಸಸ್ ಆದ್ಮೇಲೆ ರಿಪೋರ್ಟು ನಮ್ಮ ಮುಂದೆ ಬಂದೇ ಬರುತ್ತಲ್ಲ. ಡಾಕ್ಟರು ನಿಮ್ಮ ಪ್ಯಾಥಾಲಜಿ ರಿಪೋರ್ಟ್ನ ನೋಡಿ ಯಾಕೆ ಚಿಂತೆ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಆಚಾರ್ಯ ಅವರೇ ಸ್ಪಷ್ಟವಾಗಿ ಹೇಳೋದಾದ್ರೆ, ಹಿಂದೂ ಸಮಾಜದ ಅಸ್ತಿತ್ವಕ್ಕೆ ಅಪಾಯ ಎಂಬುದರ ಬಗ್ಗೆ ಕಾಳಜಿ ವಹಿಸ್ತಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದ್ರ ಬದಲು ಹಿಂದೂ ಸಮಾಜ ಮತ್ತು ಭಾರತದ ಅಭಿವೃದ್ಧಿ ಮತ್ತೆ ಸುಧಾರಣೆಗಾಗಿ ನಾವು ಮುಂದೆ ಹೇಗೆ ಹೋಗ್ಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಈಗ ಮುಖ್ಯ ಅಲ್ವಾ ರಾಣಾ ಅವರೇ? ನಾವು 120 ಕೋಟಿ ಜನರಿದ್ದೀವಿ. ಈಗಲೂ ಈ ವಿಷಯದ ಬಗ್ಗೆ ನಮಗೆ ಭಯ ಇದ್ರೆ ನಾವು 500 ಕೋಟಿ ಜನರಾದಾಗ ಮಾತ್ರ ನಾವು ಸುರಕ್ಷಿತ ಅಂತ ಭಾವಿಸೋದಾ? ನಾವು 120 ಕೋಟಿ ಜನರಿದ್ದೀವಿ. ನೀವು ಯಹೂದಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮಧ್ಯದಲ್ಲಿ ಇಸ್ರೇಲ್ ಮಾತು ಬಂತು. ಭಾರತದ ಹೊರಗೆ ಎಷ್ಟೆಲ್ಲ ಹಿಂದೂಗಳು ವಾಸ ಮಾಡ್ತಾ ಇದಾರೋ, ಬರೀ ನಾವು ಅವ್ರನ್ನ ಲೆಕ್ಕ ಹಾಕಿದ್ರೆ ವಿಶ್ವದ ಯಹೂದಿ ಜನಸಂಖ್ಯೆಗಿಂತ ಹೆಚ್ಚಾಗಿದೆ. ಭಾರತದ ಹೊರಗೆ ವಾಸಿಸುವ ನಮ್ಮ ಹಿಂದೂ ಡಯಾಸ್ಪೋರಾ ಇದೆಯಲ್ಲ, ಹಿಂದೂಗಳದ್ದು, ಅದು ವಿಶ್ವದ ಯಹೂದಿ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ಅಥವಾ ಸಮಾನವಾಗಿದೆ. ನೀವೊಂದ್ಸಲಿ ಇದನ್ನ ಚೆಕ್ ಮಾಡೋದು ಒಳ್ಳೇದು. ನಾವು ಎಷ್ಟು ಜನ ಇದ್ದೀವಿ? ನಾವು 120 ಕೋಟಿ ಜನ ಇದ್ದೀವಿ. ಇದು ಹೇಳಕ್ಕೆ ಹಾಸ್ಯ ಅನ್ಸೋದಿಲ್ವಾ? ಹಾಗಾದ್ರೆ 120 ಕೋಟಿ ಜನರಿದ್ದ ಒಂದು ಸಮುದಾಯ ಹೇಳ್ತಾರೆ, ನಮ್ಮ ಜನಸಂಖ್ಯೆ ಕಡಿಮೆ ಆದ್ರೆ ಏನ್ ಕತೆ? ಆಗ ನಾವು ಏನ್ ಮಾಡೋದು? ಎಷ್ಟು ಜನಸಂಖ್ಯೆ ಆದ್ರೆ ಸೇಫ್ ಆಗಿರ್ತೀರಾ? ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು ಕೀಟಗಳು. ಈ ಜಗತ್ನಲ್ಲಿ ಎಷ್ಟು ಜಾತಿಯ ಜೀವಗಳಿವೆ ಗೊತ್ತಾ? ಆ ಜೀವಗಳಲ್ಲಿ ಹೆಚ್ಚಿರುವಂಥದ್ದು ಕೀಟಗಳೇ. ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಕೀಟಗಳೇ. ಕೀಟಗಳ ತರ ಬದುಕ್ತೀರಾ? ಅಲ್ಲ, ಗೌರವದಿಂದ ಸಿಂಹದ ಹಾಗೆ ಬದುಕಬೇಕು. ಬಗ್ಗೆ ಚರ್ಚೆ ನಡೆಸ್ತಿದ್ದಾಗ ನನ್ನ ಸ್ನೇಹಿತರು ನನ್ನನ್ನ ಹಲವಾರು ಬಾರಿ ಒಂದು ಪ್ರಶ್ನೆನ ಕೇಳಿದ್ರು. ಅದಕ್ಕೋಸ್ಕರ ಅದೇ ಪ್ರಶ್ನೆ ನಿಮ್ನು ಕೇಳಿದೆ. ಅವ್ರು ಹೇಳಿದ್ದು OIC ಅಂತ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ. ಹಾಗೆ ನೋಡಿದ್ರೆ ಭಾರತ ಇದೆ, ನೇಪಾಳ, ಮಾರಿಷಸ್, ಫಿಜಿ, ಟ್ರಿನಿಡಾಡ್ನಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ರೀತಿಯ ದೇಶಗಳಿಗೆ ಒಂದು ಸಂಘಟನೆ ಇರಬೇಕಾ ಬೇಡವಾ? ಅಂದ್ರೆ ಒಂದು ನಿರ್ದಿಷ್ಟ ಧರ್ಮದವರು ಒಂದು ವೇದಿಕೆಯ ಮೂಲಕ ಸಂಪರ್ಕ ಸಾಧಿಸಬಹುದೇ ಇಲ್ವೇ? ಹೌದು, ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ, ಒಳ್ಳೆ ವಿಚಾರನೆ. ವಿಶ್ವದಲ್ಲಿ ಜನ ಎಲ್ಲೆಲ್ಲಿ ಇದ್ದಾರೋ, ವೇದಗಳನ್ನು ಒಪ್ಕೊಳ್ಳೋರು, ಉಪನಿಷತ್ಗಳನ್ನು ಒಪ್ಕೊಳ್ಳೋರು, ಭಗವದ್ಗೀತೆಯನ್ನು ಒಪ್ಕೊಳ್ಳೋರು, ಅವರೆಲ್ಲರೂ ಸೇರಿ ಒಟ್ಟಿಗೆ ಸಂವಾದ ಮಾಡಿದ್ರೆ, ತಮ್ಮ ಸಮಸ್ಯೆಗಳು, ತಮ್ಮ ಸಂಕೋಚಗಳನ್ನ ಹೇಳ್ಕೊಂಡ್ರೆ, ತಮ್ಮ ಭ್ರಮೆಗಳನ್ನ ಹಂಚ್ಕೊಂಡ್ರೆ, ಒಬ್ರಿಗೊಬ್ರು ಭೇಟಿ ಆದರೆ ಹೊಸ ದೃಷ್ಟಿಕೋನಗಳು ಸಿಗುತ್ತವೆ. ಯಾಕಂದ್ರೆ ಒಬ್ಬ ಭಾರತೀಯ ಹಿಂದೂ, ಕೆನಡಾದ ಹಿಂದೂ, ಫಿಜಿಯ ಹಿಂದೂ, ಮಾರಿಷಸ್ನ ಹಿಂದೂ, ಇನ್ನೊಬ್ಬ ಸುರಿನಾಮಿನ ಹಿಂದೂ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ನೀವು ಅವರು ಹಿಂದೂ ಅಂತ ಭಾವಿಸ್ತೀರಾ,
ಆದ್ರೆ ಅವ್ರ ರೀತಿಗಳು ಬೇರೆ ಆಗಿರುತ್ತೆ. ನೀವು ರೋಹನ್ ಕನಾಯ್ನ ನೋಡಿದ್ರೆ ಅಥವಾ ಶಿವನಾರಾಯಣ್ ಚಂದ್ರಪಾಲ್ ಅವರು ಅವರು ಕೆರಿಬಿಯನ್ ಹಿಂದೂಗಳು. ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ಯಾರೋ ಬೇರೆ ಅಂತ ನಿಮ್ಗೆ ಅನ್ಸುತ್ತೆ. ಹಾಗಾಗಿ ಹಿಂದೂ ಅನ್ನೋ ಪದಕ್ಕೆ ಇನ್ನೂ ಹಲವು ಅರ್ಥಗಳು ನಿಮ್ಗೆ ಗೊತ್ತಾಗುತ್ತೆ, ಹೀಗೂ ಇದೆಯಾ ಅಂತ. ಹಾಗಾಗಿ ನೇಪಾಳಿ ಹಿಂದೂಗಳನ್ನ ಭೇಟಿ ಮಾಡಿದ್ರೆ ಅವರಿಂದನೂ ನಿಮ್ಗೆ ಹೊಸ ವಿಚಾರಗಳು ಸಿಗುತ್ತೆ. ಒಬ್ಬ ದಕ್ಷಿಣ ಭಾರತೀಯ ಬಂಗಾಳಿ ಹಿಂದೂನ ಭೇಟಿ ಮಾಡಿದ್ರೆ ಅಥವಾ ಅಸ್ಸಾಮಿ ಹಿಂದೂವನ್ನ ಭೇಟಿಯಾದಾಗ ಅವರಿಂದಲೂ ಹೊಸ ವಿಚಾರಗಳನ್ನ ತಿಳಿಬಹುದು. ಹೀಗಾಗಿ ಒಬ್ರಿಗೊಬ್ರು ಸಂಪರ್ಕದಲ್ಲಿದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗಿ ಹೊಸ ದೃಷ್ಟಿಕೋನಗಳು ಸಿಗ್ತವೆ. ನಿಮ್ಗೆ ಒಳ್ಳೆ ವಿಷಯನೇ. ಬನ್ನಿ, ನಾನು ಇದನ್ನ ನಿಮ್ಗೆ ಗಣಿತದ ಮೂಲಕ ಇನ್ನು ಸ್ವಲ್ಪ ಸರಳವಾಗಿ ವಿವರಿಸ್ತೀನಿ. ಹೇಳೋದಾದ್ರೆ ಈಗಿನ ಹಿಂದೂಗಳ ಜನಸಂಖ್ಯೆಯ ವಾರ್ಷಿಕ ಬೆಳವಣಿಗೆ ದರ 1.2 ಇದೆ ಪ್ರತಿ ವರ್ಷ, ಸರಿನಾ? ಮತ್ತೆ ಮುಸ್ಲಿಮ್ರದು 1.8 ವಾರ್ಷಿಕ ಬೆಳವಣಿಗೆ, ಸರಿ? ಇವು ಸರಿಸುಮಾರು ನಿಖರವಾದ ಅಂಕಿಅಂಶಗಳು. 1.2 ಅಥವಾ 1.8 ಸರಿಸುಮಾರು ಸರಿಯಾದ ಅಂದಾಜು. ಇದನ್ನ ಬರೋ ಜನಗಣತಿಯಲ್ಲಿ ಖಚಿತಪಡಿಸ್ಕೊಳ್ಬಹುದು. ಹಾಗಾದ್ರೆ ಹಿಂದೂಗಳ ಜನಸಂಖ್ಯೆ ಪ್ರತಿ ವರ್ಷ 1.2 ಹೆಚ್ಚುತ್ತಾ ಇದೆ, ಅದಕ್ಕಿನ್ನು ಸ್ವಲ್ಪ ಸೇರಿಸಿ. ಮತ್ತೆ ಮುಸ್ಲಿಮರ ಜನಸಂಖ್ಯೆ 1.8 ಹೆಚ್ಚುತ್ತಾ ಇದೆ, ಅದಕ್ಕಿನ್ನು ಸ್ವಲ್ಪ ಸೇರಿಸಿ. ಸರಿ ಅಲ್ವಾ? ನೀವು ಹೇಳ್ತೀರಾ ಹಿಂದೂ ಮತ್ತೆ ಮುಸ್ಲಿಮರ ಜನಸಂಖ್ಯೆ ಹೀಗೆ ಹೆಚ್ಚುತ್ತಾ ಇದೆ ಅಂತ. ಹಾಗಾದ್ರೆ ಹಿಂದೂಗಳ ಸಂಖ್ಯೆ ಪ್ರತಿ ವರ್ಷ ಈ ದರದಲ್ಲೇ ಹೆಚ್ಚಾಗುತ್ತೆ ಅಂತ ನಾವು ಅನ್ಕೊಳ್ಳೋಣ. ಆದ್ರೆ ವಾಸ್ತವದಲ್ಲಿ ಬೆಳವಣಿಗೆ ದರ ಕಡಿಮೆ ಆಗುತ್ತೆ. ಮುಸ್ಲಿಮರ ಬಗ್ಗೆನೂ ಹಾಗೇನೆ ಅನ್ಕೊಳ್ಳೋಣ, ಅವ್ರ ಬೆಳವಣಿಗೆ ದರ ಕೂಡ ಕಡಿಮೆ ಆಗುತ್ತೆ ಅಲ್ವಾ? ಆದ್ರೆ ನಿಲ್ಲೋದಿಲ್ಲ ಅನ್ಕೊಳ್ಳೋಣ, ಹೀಗೆ ಹೆಚ್ಚಾಗ್ತಾನೆ ಇರುತ್ತೆ. ನೀವು ಸ್ವಲ್ಪ ಅಂದಾಜ್ ಮಾಡಿ. ಹಿಂದೂಗಳು ಪ್ರತಿ ವರ್ಷ 1.2 ಮತ್ತು ಮುಸ್ಲಿಮರು 1.8 ಹೆಚ್ಚುತ್ತಾ ಇದ್ದಾರೆ. ಹೀಗಾಗ್ತಾನೆ ಇದ್ರೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜನಸಂಖ್ಯೆ ಸಮಾನವಾಗಲು, ಅಂದ್ರೆ ಅರ್ಧದಷ್ಟು ಜನಸಂಖ್ಯೆ ಹಿಂದೂ ಮತ್ತೆ ಅರ್ಧದಷ್ಟು ಜನಸಂಖ್ಯೆ ಮುಸ್ಲಿಂ ಆಗಲು ಎಷ್ಟು ವರ್ಷ ತಗೋಬಹುದು? 110 ಕೋಟಿ ಹಿಂದೂಗಳಿದ್ರೆ ಸುಮಾರು 25 ಕೋಟಿ ಮುಸ್ಲಿಮರಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಹಾಗಾದ್ರೆ 25 ಕೋಟಿಯಿಂದ 110 ಕೋಟಿ ತಲುಪೋಕೆ ಎಷ್ಟು ಸಮಯ ಬೇಕಾಗುತ್ತೆ? ಅಂದ್ರೆ ಸರಿ ಸುಮಾರು ಸಮಯ ಎಷ್ಟು ಬೇಕಾಗುತ್ತೆ? ಆದ್ರೆ ಅದಕ್ಕೆ ಬೇಕಾಗುವ ಸಮಯ ಸುಮಾರು 272 ವರ್ಷಗಳು. ಸರಿ, 272 ವರ್ಷಗಳಾದ್ಮೇಲೆ ಜನಸಂಖ್ಯೆ ಮುಸ್ಲಿಮರು ತಮ್ಮ ಪ್ರಸ್ತುತ ಬೆಳವಣಿಗೆ ದರದಲ್ಲಿ ಮುಂದುವರೆದ್ರೆ ಹಿಂದೂಗಳ ಜನಸಂಖ್ಯೆ ಹೊಂದಲು ಅವ್ರಿಗೆ 272 ವರ್ಷಗಳು ಬೇಕಾಗುತ್ತೆ. ಏನ್ ಹೇಳಿ? 272 ವರ್ಷಗಳು. ನಾವ್ ಯಾಕೆ ಇಷ್ಟೊಂದು ಚಿಂತಿತರಾಗಿದ್ದೀವಿ? ಯಾಕೆ ಇಷ್ಟೊಂದು ಕಳವಳಗೊಂಡಿದ್ದೀವಿ? ಏನಿದೆಲ್ಲ? ಇದಕ್ಕೆಲ್ಲ ಕಾರಣ ಏನು? ಯಾಕೆ ನಾವು ನಮ್ಮೆಲ್ಲಾ ಶಕ್ತಿನ ಇದ್ರ ಮೇಲೆ ವ್ಯರ್ಥ ಮಾಡ್ತಾ ಇದೀವಿ? ಸುಮ್ನೆ ಯಾಕೆ ಟೆನ್ಷನ್ ತಗೋತಾ ಇದೀವಿ? ಇನ್ನು ಹಲವು ಪ್ರಮುಖ ವಿಷಯಗಳಿವೆ, ನಾವು ಅವುಗಳ ಮೇಲೆ ಗಮನ ಹರಿಸಬೇಕು. ಅಷ್ಟೇ ಅಲ್ಲ, ನಾವು ಹೇಳಿದೀವಿ 272 ವರ್ಷಗಳು ಬೇಕಾಗುತ್ತೆ ಅಂತ. ಆ 272 ವರ್ಷಗಳು ಮುಸ್ಲಿಮರು ಮತ್ತೆ ಹಿಂದೂಗಳ ಜನಸಂಖ್ಯೆ ಈಗಿನ ತರ ಹೆಚ್ಚಾನೆ ಇರುತ್ತೆ ಅಂತ ಅನ್ಕೊಂಡ್ರೆ, ಹಾಗಾದ್ರೆ ಹೇಳಿ 272 ವರ್ಷಗಳ ಆದ್ಮೇಲೆ, ಅಂದ್ರೆ ಇದನ್ನೆಲ್ಲ ಪ್ರಕಟಿಸಿದಾಗ ಜನ ಈ ಲೆಕ್ಕಾಚಾರನ ನಂಬೋದಿಲ್ಲ. ಸ್ಕ್ರೀನ್ ಮೇಲೆ ಎಲ್ಲಾ ಲೆಕ್ಕಾಚಾರ ತೋರಿಸಿದ್ರೆ ಮಾತ್ರ ಅವ್ರು ನಂಬ್ತಾರೆ. ಹಾಗಾದ್ರೆ 272 ವರ್ಷಗಳ ನಂತರ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜನಸಂಖ್ಯೆ ಈಗಿನ ತರನೇ ಹೆಚ್ಚುತ್ತಾನೆ ಇದ್ರೆ ಎಷ್ಟಾಗುತ್ತೆ ಗೊತ್ತಾ ನಿಮ್ಗೆ? ಎಷ್ಟಾಗುತ್ತೆ? 28 ಬಿಲಿಯನ್. ಮತ್ತೆ 1 ಬಿಲಿಯನ್ ಅಂದ್ರೆ 100 ಕೋಟಿ. ಭಾರತದಲ್ಲಿ ಹಿಂದೂಗಳ ಸಂಖ್ಯೆಗೆ ಸಮಾನವಾಗಿ ಮುಸ್ಲಿಮರು ಬಂದ್ರೆ, ಅಂದ್ರೆ ಹಿಂದೂ ಮತ್ತೆ ಮುಸ್ಲಿಂ ಸೇರಿ 2800 ಕೋಟಿ ಆಗ್ತಾರೆ. 1400 ಅಲ್ಲ, 56 ಬಿಲಿಯನ್. ಓಕೆ, ಇಬ್ರು ಸಮವಾಗ್ತಾರೆ. ಅವರು 28 ಬಿಲಿಯನ್, ಇವರು 28 ಬಿಲಿಯನ್. 1 ಬಿಲಿಯನ್ 100 ಕೋಟಿ. ಆದ್ರಿಂದ 2800 ಕೋಟಿ 5600 ಕೋಟಿ ಆಗುತ್ತೆ. ಈಗ ನಮ್ಮ ಹತ್ರ 140 ಕೋಟಿ ಇದ್ದು ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಭಾರತದ ಜನಸಂಖ್ಯೆ 5600 ಕೋಟಿ ಇರುತ್ತೆ. ಹಿಂದೂ ಮತ್ತೆ ಮುಸ್ಲಿಮರು ಸಮಾನರಾದಾಗ ಇದು ಯಾವತ್ತಾದ್ರೂ ಸಂಭವಿಸುತ್ತಾ? ಭಾರತವು ಹಿಂದಿನ ವಿಶ್ವದ ಜನಸಂಖ್ಯೆ 2-3 ಭಾಗವಾಗುತ್ತೆ. ಎಂದಿಗೂ ಸಂಭವಿಸುವುದಿಲ್ಲ, ಅದು ಸಾಧ್ಯ ಇಲ್ಲ. ಇಲ್ಲ 2-3 ಭಾಗ ಆಗೋದಿಲ್ಲ. ಇಂದು ಜಗತ್ತಿನ ಒಟ್ಟು ಜನಸಂಖ್ಯೆ 800 ಕೋಟಿ ಸರಿ, 5600 ಕೋಟಿ. ಈಗಿನ ಜಗತ್ತಿನ ಜನಸಂಖ್ಯೆ 800 ಕೋಟಿ. ಭಾರತದ ಜನಸಂಖ್ಯೆ ಈಗಿರುವಷ್ಟು 7 ಪಟ್ಟು ಹೆಚ್ಚಾಗಬೇಕು. ಆಗ ಮಾತ್ರ ಹಿಂದೂ ಮತ್ತೆ ಮುಸ್ಲಿಂ ಜನಸಂಖ್ಯೆ ಸಮಾನವಾಗುತ್ತೆ. ನಾವು ಯಾಕೆ ಇಷ್ಟೊಂದು ಚಿಂತಿತರಾಗಿದ್ದೀವಿ? ಹೌದು, ಚಿಂತಿಸ್ಬೇಕು. ಆದ್ರೆ ನಾವು ಇತರ ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಅನಗತ್ಯ ವಿಷಯದ ಬಗ್ಗೆ ಹೆಚ್ಚು ಶಕ್ತಿನ ವ್ಯರ್ಥ ಮಾಡ್ತಾ ಇದೀವಿ. ಬೇಕಿರೋದ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಳಿದ್ನಲ್ಲ, ಅನಗತ್ಯ ವಿಷಯದ ಮೇಲೆ ಶಕ್ತಿ ವ್ಯರ್ಥ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಮೂಲ ಗಣಿತ ಬರೋದಿಲ್ಲ. ಹಾಗೆ ಅದ್ರ ಜೊತೆ ನಮ್ಗೆ ಇತ್ತೀಚಿನ ಜನಗಣತಿ ಬಗ್ಗೆ ಮಾಹಿತಿ ಲಭ್ಯ ಇಲ್ಲ, ಡೇಟಾ ಸಿಗಲ್ಲ. ಸರಿ, ಇತ್ತೀಚಿನ ಡೇಟಾ ಸಿಗ್ಲಿಲ್ಲ ಅಂದ್ರೆ ಹಾಗಾದ್ರೆ ನೀವು 2011ರ ಮಾಹಿತಿ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ ನೋಡಿ. ನಾವು ಅಷ್ಟೊಂದು ಮಾಡೋದಿಲ್ಲ. ನಾವು ಹಾಗೆ ಗಾಳಿಲಿ ಗುಂಡು ಹಾರಿಸ್ತಾನೆ ಇದೀವಿ. ಹೇಗಂದ್ರೆ ಇದು ಅತ್ಯಂತ ದೊಡ್ಡ ಸಮಸ್ಯೆ ಎಂಬಂತೆ ವರ್ತಿಸ್ತಾ ಇದೀವಿ. ಆದ್ರೆ ತುಂಬಾ ದೊಡ್ಡ ಸಮಸ್ಯೆಗಳಿವೆ. ಇಂದು ಭಾರತದ ಮುಂದೆ ಅನೇಕ ದೊಡ್ಡ ಸಮಸ್ಯೆಗಳಿವೆ. ಒಬ್ಬ ಒಳ್ಳೆಯ ನಾಗರಿಕರಾಗಿ, ಒಬ್ಬ ಭಾರತ ದೇಶದ ಪ್ರೇಮಿಯಾಗಿ ನಾವು ನಿಜವಾದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ಉದಾಹರಣೆಗೆ ಹವಾಮಾನ ಬದಲಾವಣೆ, ನಿರುದ್ಯೋಗ, ಶಿಕ್ಷಣ ಮಟ್ಟ,
ಇವೆಲ್ಲವೂ ನಮ್ಮ ನಿಜವಾದ ಸಮಸ್ಯೆಗಳು. 80 ಕೋಟಿ ಜನರಿಗೆ ಉಚಿತ ಆಹಾರವನ್ನು ನೀಡಬೇಕಾಗಿದೆ ಅಂದ್ರೆ ಇದರ ಅರ್ಥ ಏನು? ನಮ್ಮ ಯುವಕರೆಲ್ಲ ಸುಲಭವಾಗಿ ಸಿಗುವ ಮಾಹಿತಿಯನ್ನ ಬಳಸ್ಕೊಂಡು ಮನರಂಜನೆ ಮತ್ತೆ ವ್ಯಸನಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಆಚೆ ಬರ್ತಿಲ್ಲ ಅವರು. ಇದೇ ನಿಜವಾದ ಸಮಸ್ಯೆ. ನಮ್ಮ ಪರಿಸರ ಎಷ್ಟು ಹದಗೆಟ್ಟಿದೆ ಅಂದ್ರೆ ದೆಹಲಿಯಲ್ಲಿ ವಾಸಿಸುವ ಸಾಮಾನ್ಯ ವ್ಯಕ್ತಿಯ ಆಯುಷ್ಯ 7 ವರ್ಷ ಕಡಿಮೆ ಆಗಿದೆ, ಕಟ್ ಆಗಿದೆ, ಡಿಡಕ್ಟ್ ಆಗಿದೆ. ಇವು ಸಮಸ್ಯೆಗಳು. ನಮ್ಮ ನದಿಗಳ ನೀರು ಕುಡಿಯೋಕ್ಕಾಗಲ್ಲ, ವಿಷಕಾರಿಯಾಗಿದೆ. ನಮ್ಮ ಬೆಳೆ ಪದ್ಧತಿ ಹೀಗೆ ಮುಂದುವರೆದ್ರೆ ಭಾರತದ ಜನರು ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಡೆ ವಲಸೆ ಹೋಗ್ಬೇಕಾಗುತ್ತೆ. ಅವ್ರಿಗಲ್ಲಿ ಕನಿಷ್ಠ ಆಹಾರ ಆದ್ರೂ ಸಿಗ್ಬೇಕಲ್ವಾ? ನಾವು ಅವುಗಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾವು ಭವಿಷ್ಯದಲ್ಲಿ ಬರಲಿರುವ ವಿಶ್ವವ್ಯಾಪಿ ಸಂಕಟದ ಬಗ್ಗೆ ಮಾತಾಡ್ತಾ ಇಲ್ಲ. ಇದರಿಂದ ಹೆಚ್ಚಾಗಿ ಪರಿಣಾಮ ಆಗೋ ದೇಶಗಳಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಾ ಇಲ್ಲ. ಶಿಕ್ಷಣದ ಹೆಸರಿನಲ್ಲಿ ನಾವು ಸಂಪೂರ್ಣವಾಗಿ ಹಿಂದೆ ಉಳಿದಿದ್ದೀವಿ. HDI ಇದೆಯಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅದರಲ್ಲಿ ನಮ್ಮ ಜಾಗ ಕೆಳಗಡೆಯಿಂದ ಶುರು ಆಗುತ್ತೆ. ನಾವು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂದಿಗೂ ಈ ಸಮಯದಲ್ಲೂ ಭಾರತದಲ್ಲಿ ಭ್ರೂಣ ಹತ್ಯೆಗಳು ಹೆಚ್ಚಾಗಿದ್ದು, ನಮ್ಮ ದೇಶದಲ್ಲಿ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾನೆ ಇಲ್ಲ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾವುದ್ರ ಬಗ್ಗೆ ಅಂದ್ರೆ ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ. 272 ವರ್ಷಗಳು, 56 ಬಿಲಿಯನ್. ನಾವು 120 ಕೋಟಿ ಜನರಿದ್ದೀವಿ. ನಾವು 120 ಕೋಟಿ ಹುಲಿಗಳ ತರ ಇರಬೇಕು. ನಾವ್ ಯಾಕೆ ಕುರಿಗಳ ತರ ಮಾತಾಡ್ತಾ ಇದೀವಿ? ವೇದಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ನೀವು ಅಮೃತದ ಸಂತಾನ ಅಂತ. ನಾವು ಧೈರ್ಯಶಾಲಿಗಳ ತರ ಮಾತಾಡಬೇಕು. ನಾವೆಲ್ಲ ಹೇಗಾಗ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ 10 ಜನರನ್ನ ಸೋಲ್ಸೋ ಶಕ್ತಿ ಮತ್ತೆ ಧೈರ್ಯವನ್ನ ಹೊಂದಿರಬೇಕು. ನಾವು ಹೇಗಾಡ್ತಾ ಇದೀವಿ ಅಂದ್ರೆ ನಮಗೆ ಭಯ ಆಗ್ತಾ ಇದೆ. ಅಯ್ಯೋ ದೇವ್ರ, ನಮ್ಗೆ ಭಯ ಆಗ್ತಾ ಇದೆ. ಯಾಕೆ ಭಯ ಪಡ್ಬೇಕು? ನೀವು ನಿಜವಾಗಿಯೂ ಧರ್ಮವನ್ನ ನಂಬ್ತಿದ್ರೆ ಜೀವನ ನಿಮ್ಮನ್ನ ಹೇಗ್ ಸೋಲ್ಸುತ್ತೆ? ನಮ್ಗೆ ನಿಜವಾದ ಆಧ್ಯಾತ್ಮ ಬೇಕು. ಇದೇ ದೊಡ್ಡ ಸಮಸ್ಯೆ. ಭಾರತದಲ್ಲಿ ಅನೇಕ ಧರ್ಮಗಳಿದ್ರು ಅವೆಲ್ಲವೂ ನಕಲಿ ಧರ್ಮ. ನಮ್ಗೆ ವಾಸ್ತವಿಕವಾದ ಆಧ್ಯಾತ್ಮ ಬೇಕು. ನಾವು ಇದ್ರ ಕಡೆ ಗಮನ ಹರಿಸ್ಬೇಕು ಅಲ್ವಾ? ನೀವೀಗ ನಾನು ಹೇಳೋವಂಥ ಮಾತನ್ನ ಸ್ವಲ್ಪ ಯೋಚನೆ ಮಾಡಿ. ಭಾರತದಲ್ಲಿ ಎಷ್ಟು ಜನರಿಗೆ ಆರೋಗ್ಯಕರ ಜೀವನಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಸಿಗ್ತಿವೆ ಅಂತ ನಿಮ್ಗೆ ಗೊತ್ತಾ? ನಿನ್ನೆ ನೀರಜ್ ಚೋಪ್ರಾ ಇಲ್ಲಿಗೆ ಬಂದಿದ್ರು. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಈ ಅಂಕಿಅಂಶವನ್ನ ಹೇಳ್ದೆ. ನಾನು ಹೇಳ್ದೆ, ನೀವು ಚಿನ್ನದ ಪದಕ ತರಕ್ ಹೋಗ್ತಾ ಇದ್ದೀರಾ, ಆದ್ರೆ ಭಾರತಕ್ಕೆ ಇನ್ನು ಎಷ್ಟು ಗೋಲ್ಡ್ ಬರುತ್ತೆ? ಭಾರತದಲ್ಲಿ ಆರೋಗ್ಯವಂತ ಜನರ ಸಂಖ್ಯೆ ಕಡಿಮೆ ಇದ್ರೆ ಹೇಳಿ, ನೀವು ಎಷ್ಟು ಚಿನ್ನ ತರ್ಬೋದು? ಸುಮಾರು 1% ಇರುತ್ತೆ. ಇಲ್ಲ, ಅಷ್ಟು ಕಡಿಮೆ ಅಲ್ಲ, 16 ಇರುತ್ತೆ. 16. ಕೇವಲ 16% ಜನರು ತಮ್ಮ ದೇಹದಲ್ಲಿ ಇರುವಂತ ಪೋಷಕಾಂಶಗಳ ಕೊರತೆ ಇಲ್ಲ. ಚೀನಾದಲ್ಲಿ ಅಂತ ಶೇಕಡ ಎಷ್ಟು ಜನ ಇದ್ದಾರೆ? ಅಲ್ಲಿ ಸಂಖ್ಯೆ ಹೆಚ್ಚಿರುತ್ತೆ, 80%. 80%. ನಮ್ಮ 75% ಜನಸಂಖ್ಯೆ ಹೀಗೇನೆ. ಯಾರಾದರೂ ಯಾವುದಾದ್ರೂ ರೀತಿಯಲ್ಲಿ ಅವರು ಗಂಭೀರವಾದ ರೋಗಗಳಿಗೆ ತುತ್ತಾಗುವಂತ ಆಹಾರವನ್ನ ಸೇವನೆ ಮಾಡ್ತಾ ಇದ್ರೆ, ಚೀನಾದಲ್ಲಿ ಈ ಶೇಕಡವರು ಎಷ್ಟು ಗೊತ್ತಾ? ಕೇವಲ 2 ಶತಕೋಟಿ. ಇವು ನಿಜವಾದ ಸಮಸ್ಯೆಗಳು. ನಾವು ಕಲುಷಿತ ಆಹಾರವನ್ನ ಸೇವಿಸ್ತಾ ಇದೀವಿ, ಮಾಲಿನ್ಯಗೊಂಡ ಗಾಳಿಯನ್ನ ಉಸಿರಾಡ್ತಾ ಇದೀವಿ, ನಮ್ಮ ನೀರಿನಲ್ಲಿ ಭಾರ ಲೋಹಗಳು ಮಿಶ್ರಿತವಾಗಿವೆ. ನಾವು ಈ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ, ನಮ್ಮ ರಸ್ತೆಗಳು ಹಾಳಾಗಿದೆ, ನಾವು ಈ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಮ್ಮ ವಿಶ್ವವಿದ್ಯಾಲಯಗಳು ಉನ್ನತ ಶ್ರೇಣಿಯಲ್ಲಿಲ್ಲ ಅಂತ ನಾವು ಚರ್ಚೆ ಮಾಡೋದಿಲ್ಲ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಡ್ರಾಪ್ಔಟ್ ದರ ಅಧಿಕವಾಗಿದೆ ಎಂಬುದನ್ನು ನಾವು ಚರ್ಚಿಸ್ತಾ ಇದ್ದೀವಿ. ನಾವು ಯಾವುದೇ ತಾರ್ಕಿಕ ಆಧಾರವಿಲ್ಲದ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಕುಂಭಮೇಳದಲ್ಲಿ ನಿಜವಾಗಿಯೂ ಈ ರೀತಿ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡಿಬೇಕು. ಹೇಳ್ತೀರಾ? ಇದು ಕುಂಭಮೇಳ. ಜನರೆಲ್ಲ ಇಲ್ಲಿ ಕುಳಿತುಕೊಂಡು ಒಬ್ರನ್ನೊಬ್ರು ತಪ್ಪಾಗಿ ಅರ್ಥೈಸ್ಕೊಂಡ ವಿಷಯಗಳನ್ನ ಸರಿಪಡಿಸ್ಕೋಬಹುದು. ನನ್ನ ಮನಸ್ಸಲ್ಲಿ ಯಾವುದೇ ಸಂಶಯ ಇದ್ರೆ ನೀವು ಅದನ್ನ ನಿವಾರಿಸಿ. ನೀವು ನನ್ನವರು. ವಾಸ್ತವಿಕವಾಗಿ ಇದು ಕುಂಭ ಅಂದ್ರೆ ಇದರಿಂದ ಮರಣ ನಿವಾರಣೆ ಆಗುತ್ತೆ. ಇದರಲ್ಲಿ ಅಮೃತವಿದೆ.